ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆ ಇದರ 82ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತಿಸ್ತಾ, ಸಹಕಾರ ಕಾಯ್ದೆ ತಿದ್ದುಪಡಿ 2025 ಇದರ ಜೊತೆಗೆ ಇದನ್ನ ನಾವು ಅನೇಕ ಸಂಚಿಕೆಗಳಿಂದ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಅದರ ಅಂತಿಮ ಭಾಗ ಸೌಹಾರ್ದ ಸಹಕಾರಿಗಳ ಕಾಯ್ದೆ ತಿದ್ದುಪಡಿ ಬಗ್ಗೆ 3 ಸಂಚಿಕೆಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ರೆ, ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿಯ ಬಗ್ಗೆ 6ನೇ ಸಂಚಿಕೆಯಲ್ಲಿ ಇದ್ದೇವೆ. ಇವತ್ತು ಕೊನೆಯ ಸಂಚಿಕೆ. 6 ಸಂಚಿಕೆಗಳಲ್ಲಿ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಬಗ್ಗೆ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಅಂತಿಮ ಘಟ್ಟ, ಅಂತಿಮ ಭಾಗ. ಇವತ್ತಿನ ಪ್ರಸ್ತುತಿಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ 2025ರ ತಿದ್ದುಪಡಿ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯಪತ್ರ ಸೆಪ್ಟೆಂಬರ್ 12ರಂದು ಗೆಜೆಟ್ ನೋಟಿಫಿಕೇಶನ್ ಆಗಿರುವಂತಹ ರಾಜ್ಯಪತ್ರ, ವಿಶೇಷ ರಾಜ್ಯಪತ್ರಿಕೆಯಲ್ಲಿ ಸಹಕಾರ ಸಂಘಗಳ ಕಾಯ್ದೆ ತಿದ್ದುಪಡಿ ಬಗ್ಗೆ ತಿದ್ದುಪಡಿ ಬಂದಿದೆ. ಅದನ್ನ ನಾವು ಇವತ್ತು ಕೊನೆಯ ಭಾಗವಾಗಿ ಯಾವ ಅಂಶಗಳನ್ನ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಇವತ್ತು. ಮತ್ತೆ ಎಂದಿನಂತೆ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಈಗ ತಿದ್ದುಪಡಿ ಆಗಿರುವ ಅಂಶ ಏನು ಅನ್ನೋದು ಮೊದಲು ಪ್ರಸ್ತುತಪಡಿಸೋಣ. ಬದಲಾವಣೆಗಿಂತ ಮೊದಲು ಯಾವ ರೀತಿ ಇತ್ತು ಕಾಯ್ದೆ ಅಂಶ ಅದನ್ನ ನೋಡೋಣ. ಈಗ ತಿದ್ದುಪಡಿಯಿಂದ ಆಗಿರುವಂತಹ ಬದಲಾವಣೆ ಏನು ಅಂತ ಹೇಳಿ ನೋಡೋಣ. ಬದಲಾವಣೆಗೆ ಕಾರಣ ಏನು ಅನ್ನೋದನ್ನ ನೋಡೋಣ. ಆಮೇಲೆ ಬದಲಾವಣೆಯ ಪರಿಣಾಮ, ಮತ್ತೆ ಈ ಬದಲಾವಣೆಯನ್ನ ಯಾವ ರೀತಿ ಸಹಕಾರ ಸಂಘಗಳು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗವಾಗಿರುತ್ತೆ. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ 14 ತಿದ್ದುಪಡಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. 15ನೇ ತಿದ್ದುಪಡಿ ಪ್ರಕರಣ 31ರ ತಿದ್ದುಪಡಿ. ಪ್ರಕರಣ 31 ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೋಂದಣಾಧಿಕಾರಿಗಳು ನೇಮಕ ಮಾಡಿರುವಂತಹ ವಿಶೇಷಾಧಿಕಾರಿಗಳ ಬಗ್ಗೆ ಇರುವಂತದ್ದು. ರಿಜಿಸ್ಟ್ರಾರ್ ವಿಶೇಷಾಧಿಕಾರಿಗಳ ನೇಮಕಾತಿ ಮಾಡುವಂತಹ ಪ್ರಕ್ರಿಯೆ ಬಗ್ಗೆ ಇರುವಂತದ್ದು. ಅದರಲ್ಲಿ 31ನೇ ಪ್ರಕರಣ, ಅದ್ರ ಬಗ್ಗೆ ಹೇಳದಿದ್ರೆ ಅದರ 1ನೇ ಉಪ ಪ್ರಕರಣದ ಪರಂತುಕವನ್ನ ಬಿಡಬೇಕು ಅಂತ ಹೇಳ್ತಾರೆ. ಏನಿತ್ತು ಹಾಗಾದ್ರೆ ಈ ತಿದ್ದುಪಡಿಗಿಂತ ಮೊದಲು ಪರಂತುಕ ಏನಿತ್ತು, ಯಾಕೆ ಬಿಡಬೇಕಾಗತ್ತೆ ಅದನ್ನ ನೋಡೋಣ. ಈಗ ಮೊದಲು ಹೀಗಿತ್ತು, ರಿಜಿಸ್ಟ್ರಾರ್ ನಿಂದ ವಿಶೇಷಾಧಿಕಾರಿಯ ನೇಮಕಾತಿ ಅನ್ನೋದು 31 ಕಲಂ 31 ಅಥವಾ ಪ್ರಕರಣ 31 ಆಗಿತ್ತು. ಅದರಲ್ಲಿ ಪರಂತುಕ ಏನಿದೆ ಅದು ಒಂದರ ನಂತರ ಒಂದು ಪರಂತುಕ ಇದೆ. ಆ ಪರಂತುಕ ಏನ್ ಹೇಳುತ್ತೆ, ಪರಂತು ಹಾಗೆ ನೇಮಕ ಮಾಡಲಾದ ವಿಶೇಷಾಧಿಕಾರಿಯು ಸಹಕಾರ ಪತ್ತಿನ ರಚನೆಯಲ್ಲಿರುವ ಸಂಘದ ಸಂಬಂಧದಲ್ಲಿ 3 ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಮುಂದುವರಿಯತಕ್ಕದ್ದಲ್ಲ. ಅಂದ್ರೆ ಏನಾಗಿತ್ತು ಅಂದ್ರೆ, ಪ್ರಕರಣ 1ರಲ್ಲಿ ಮೂಲ ಪ್ರಕರಣ 1ರಲ್ಲಿ 6 ತಿಂಗಳ ಅವಧಿ ಇದ್ರೆ ವಿಶೇಷಾಧಿಕಾರಿಗಳಿಗೆ, ಪತ್ತಿನ ಸಹಕಾರ ಸಂಘಗಳಿಗೆ 3 ತಿಂಗಳಿಗಿಂತ ಜಾಸ್ತಿ ವಿಶೇಷಾಧಿಕಾರಿಯನ್ನು ನೇಮಕ ಮಾಡುವಂತಿಲ್ಲ ಅಂತ ಮಾಡ್ಬಿಟ್ಟಿದ್ರು. ಇದರಿಂದಾಗಿ ನಮ್ಗೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಬಿಡೋಣ ಅಂತೇಳಿ ಈ ತಿದ್ದುಪಡಿಯಿಂದ ಆ ಪರಂತುಕವನ್ನ ಡಿಲೀಟ್ ಮಾಡಿದ್ದಾರೆ, ಬಿಟ್ಟು ಬಿಟ್ಟಿದ್ದಾರೆ, ಕೈ ಬಿಡಲಾಗಿದೆ. ಇದರಿಂದ ಏನಾಗತ್ತೆ, ವಿಶೇಷಾಧಿಕಾರಿಯನ್ನು ನೇಮಕ ಮಾಡುವಂತದ್ದು ಪ್ರಕರಣ 31ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಅದರಲ್ಲಿ ಕ್ರೆಡಿಟ್ ಸ್ಟ್ರಕ್ಚರ್ಗಳಿಗಿರುವಂತಹ ಒಂದು ಅವಧಿ ಇತ್ತು. ಮಾಮೂಲಿ ಎಲ್ಲರಿಗೂ 6 ತಿಂಗಳಿದ್ರೆ ಕ್ರೆಡಿಟ್ ಸ್ಟ್ರಕ್ಚರ್ ಅಥವಾ ಪತ್ತಿನ ಸಹಕಾರ ಸಂಘಗಳಿಗೆ 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ವಿಶೇಷಾಧಿಕಾರಿಯನ್ನು ನೇಮಕ ಮಾಡುವಂತಿಲ್ಲ ಅಂತ. ಅದಕ್ಕಾಗಿ ಈ ಪರಂತುಕವನ್ನ ಬಿಡಬೇಕು ಅನ್ನೋದು. ಈಗಾಗಲೇ ತೋರಿಸಿದಾಗೆ 3 ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಮುಂದುವರಿಯತಕ್ಕದ್ದಲ್ಲ. ಇದೇನಾಗ್ತಿತ್ತು, ಅಲ್ಲಿ 6 ತಿಂಗಳು, ಇಲ್ಲಿ 3 ತಿಂಗಳು ಗೊಂದಲ ಆಗ್ತಿತ್ತು. ಮತ್ತೆ ಪತ್ತಿನ ಸಹಕಾರ ಸಂಘಗಳಿಗೆ ವಿಶೇಷಾಧಿಕಾರಿಯನ್ನ ನೇಮಕ ಮಾಡಿದ್ರೆ ಅವು 3 ತಿಂಗಳಿಗಿಂತ ಜಾಸ್ತಿ ಮುಂದುವರಿಯಂತಿರ್ಲಿಲ್ಲ. ಇನ್ ಮುಂದೆ ಪತ್ತಿನ ಸಹಕಾರಿಗಳ ಸಂಘಗಳಿಗೂ ಕೂಡ ವಿಶೇಷಾಧಿಕಾರಿಗಳು ಸಾಮಾನ್ಯವಾಗಿ 6 ತಿಂಗಳಿರುವಂತದ್ದು ಮತ್ತು ಒಂದು ವಿಸ್ತರಣೆಯೊಂದಿಗೆ ಗರಿಷ್ಠ 1 ವರ್ಷ. 6 ತಿಂಗಳಾದ ಮೇಲೆ ಒಂದು ಸಾರಿ ವಿಸ್ತರಣೆ ಮಾಡಬಹುದು, ಅದು 1 ವರ್ಷದವರೆಗೆ ಮುಂದುವರಿಬಹುದು. ಹಾಗಾಗಿ
ಪತ್ತಿನ ಈ ನಿರ್ಬಂಧ ನಿವಾರಣೆ ಆಗಿರೋದ್ರಿಂದ ಯಾಕೆ ಬದಲಾವಣೆ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದಂಗೆ ಪತ್ತಿನ ಸಹಕಾರ ಸಂಘಗಳ ಕಾರ್ಯನಿರ್ವಹಣೆ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತದೆ. ಅವುಗಳಿಗೆ 3 ತಿಂಗಳು ಒಳಗಡೆಗೆ 3 ತಿಂಗಳು ಅಂದ್ರೆ 90 ಡೇಸ್ ಆಗುತ್ತೆ. 90 ಡೇಸ್ ಮಾತ್ರ ನಾವು ನೇಮಕ ಮಾಡ್ಬೋದು. ಅಂದ್ರೆ ಅದು ಎಕ್ಸ್ಟೆನ್ಷನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತಿತ್ತು. ಮತ್ತೆ ಇದನ್ನ ಏನು ಎಲೆಕ್ಷನ್ ಮಾಡಿ ಮತ್ತೆ ಹೊಸ ಆಡಳಿತ ಮಂಡಳಿ ತಂದು ಸ್ಥಾಪನೆ ಮಾಡ್ಲಿಕ್ಕೆ 3 ತಿಂಗಳು ಸಮಯ ಸಾಕಾಗ್ತಿರ್ಲಿಲ್ಲ ಅನೇಕ ಸಹಕಾರ ಸಂಘಗಳ ವಿಷಯದಲ್ಲಿ. ಹಾಗಾಗಿ ಇದನ್ನ ತೆಗೆದಾಗಿ 6 ತಿಂಗಳಿಗೆ ವಿಸ್ತರಣೆ ಮಾಡಿದೆ. ದಕ್ಷ ಆಡಳಿತಕ್ಕೋಸ್ಕರ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಮತ್ತೆ ಎರಡನೇದಾಗಿ ಏನು ಅಂದ್ರೆ ಏಕರೂಪತೆ ಇರ್ಲಿ. ಎಲ್ಲ ಸಹಕಾರ ಸಂಘಗಳಿಗೂ 6 ತಿಂಗಳಿದ್ದಾಗ ಪತ್ತಿನ ಸಹಕಾರ ಸಂಘಗಳಿಗಾದ್ರೆ ಮಾತ್ರ 3 ತಿಂಗಳಿದ್ರೆ ಅಲ್ಲಿ ಗೊಂದಲ ಆಗತ್ತೆ, ಸರಿಯಾಗೋದಿಲ್ಲ ಅಂತ ಏಕರೂಪತೆ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ 6 ತಿಂಗಳು. ಇಲ್ಲಿ ಕೂಡ ಗರಿಷ್ಠ 6 ತಿಂಗಳು. ಮತ್ತೆ ಒಂದು ವಿಸ್ತರಣೆ ಆದ ನಂತರ ಮತ್ತೆ 1 ವರ್ಷದವರೆಗೆ ವಿಸ್ತರಣೆ ಮಾಡ್ಬೋದು. ಅಂದ್ರೆ ಇನ್ನೊಂದು 6 ತಿಂಗಳ ಹಿನ್ನೆಲೆ ಇದು ಎಕ್ಸ್ಟೆನ್ಷನ್ ಸಿಗತ್ತೆ ವಿಸ್ತರಣೆ. ಇದರ ಪರಿಣಾಮ ಏನಾಗುತ್ತೆ? ಪತ್ತಿನ ಸಹಕಾರ ಸಂಘಗಳಿಗೂ ಆಡಳಿತಾತ್ಮಕ ಸ್ಥಿರತೆ ಸಿಗತ್ತೆ, ಸ್ಟೆಬಿಲಿಟಿ ಸಿಗತ್ತೆ, ಒಂದೇ ರೂಪದ ಬರ್ತದೆ. ಎಲ್ಲರಿಗೂ 3 ತಿಂಗಳ ಒಳಗಡೆಗೆ ಕೊನೆಗೊಳ್ಬೇಕು ಅನ್ನೋ ಒತ್ತಡ ನಿವಾರಣೆ ಇರೋದ್ರಿಂದ ಅವ್ರಿಗೆ ಕೂಡ ಸುಧಾರಣೆ ಕ್ರಮ ತಗೊಂಡು ವೋಟರ್ ಲಿಸ್ಟ್ ಮಾಡೋದಾಗ್ಲಿ ಅಥವಾ ಎಲ್ಲ ಚುನಾವಣೆಯನ್ನ ಏನು ಸಕ್ರಮವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಇದು ಒಂದು. ಹಾಗಂತ ಇನ್ನೊಂದು ಅಪಾಯ ಕೂಡ ಇದೆ. 1 ವರ್ಷದವರೆಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ ಪತ್ತಿನ ಸಹಕಾರ ಸಂಘಗಳಲ್ಲಿ ವಿನಾಕಾರಣ ಅನೇಕ ಸಾರಿ ವಿಸ್ತರಣೆ ಆಗುವಂತ ಸಂದರ್ಭ ಇದೆ. 3 ತಿಂಗಳಲ್ಲಿ ಆಗದೆ ಇರುವಂತಹ ಸಂದರ್ಭಗಳಿದೆ. ಅದೊಂದು ಈ ಬದಲಾವಣೆ ಪರಿಣಾಮವಾಗಿ ಅದೊಂದು ಇದೆ. ಅದ್ರದ್ದು ಎಲ್ಲಿವರೆಗೆ ಎಫೆಕ್ಟ್ ಆಗತ್ತೆ ಅನ್ನೋದು ಕಾದ್ ನೋಡ್ಬೇಕಿನ್ನಷ್ಟೇ. ಹಾಗಾಗಿ ಇದು ಒಂದು ಬದಲಾವಣೆ. ಇದರ ಅನುಸರಣೆಯ ಕ್ರಮವಾಗಿ ಯಾವ್ದಾವ್ದು ಪತ್ತಿನ ಸಹಕಾರ ಸಂಘಗಳಿದಾವೆ ಅವು 6 ತಿಂಗಳವರೆಗೆ ಇರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು 1 ವರ್ಷದವರೆಗೂ ಮುಂದುವರಿಯಬಹುದು ಆಡಳಿತಾಧಿಕಾರಿಗಳು ಅಂತ ಹೇಳಿ ಅಷ್ಟು ಅವಧಿಗೆ ಮಾನಸಿಕವಾಗಿ ರೆಡಿ ಆಗ್ಬೇಕು, ಸಹಕರಿಸಬೇಕು, ಸಕ್ರಿಯವಾಗಿ ಸಹಕರಿಸಬೇಕು. ಮತ್ತೆ ಚುನಾವಣಾ ವ್ಯವಸ್ಥೆ ಪರಿಶೀಲನೆ ಮಾಡ್ಲಿಕ್ಕೆ ಕಡ್ಡಾಯವಾಗಿ ಅಧಿಕಾರಾವಧಿ ಅಂದ್ರೆ 6 ತಿಂಗಳೊಳಗೆ ಚುನಾವಣೆ ನಡಿಬೇಕು. ವ್ಯಾಲಿಡ್ ರೀಸನ್ಸ್ ಇದ್ದು ಒಂದು ಎಕ್ಸ್ಟೆನ್ಷನ್ ತಗೊಂಡ್ರು ಅಂದ್ರೂ 1 ವರ್ಷದೊಳಗೆ ಪೂರ್ತಿಯಾಗಿ ಮುಗಿಬೇಕು. ಅದು ಪ್ರಕರಣ 31 ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಆ ರೀತಿ ಇದು ಮಾಡಿದ್ರೆ ಯಾವ ಪತ್ತಿನ ಸಹಕಾರ ಸಂಘಗಳಿಗೆ ವಿಶೇಷಾಧಿಕಾರಿ ನೇಮಕ ಮಾಡಿದ್ದಾರೆ ಅವರು ಆ ಕ್ರಮವನ್ನು ತಗೊಳ್ಬೇಕು ಅನ್ನೋದು. ಇದರಿಂದಾಗಿ ದೋಷಗಳನ್ನ ಸರಿಪಡಿಸ್ಲಿಕ್ಕೆ ಸ್ವಲ್ಪ ಅವಧಿಗಳು ಜಾಸ್ತಿ ಸಿಗತ್ತೆ ಅನ್ನೋದು. ಯಾವುದೇ ವಿಶೇಷಾಧಿಕಾರಿ ನೇಮಕ ಮಾಡಿದ್ದಾರೆ ಅಂದ್ರೆ ಮಂಡಳಿಯನ್ನ ರದ್ದಿಯಾತ್ ಮಾಡಿದ್ದಾರೆ, ಸೂಪರ್ಸೀಡ್ ಮಾಡಿದ್ದಾರೆ ಅಂದ್ರೆ ಅಲ್ಲೊಂದಿಷ್ಟು ಸಂಕೀರ್ಣತೆ, ಕಾಂಪ್ಲಿಕೇಶನ್ಸ್ ಅಥವಾ ಗೊಂದಲಗಳು, ಆಂಬಿಗ್ಯುಟಿ ಅಥವಾ ಇನ್ನೇನೋ ಒಂದಿಷ್ಟು ಪ್ರಾಬ್ಲಮ್ ಇದ್ರೆ ಮಾತ್ರ ವಿಶೇಷಾಧಿಕಾರಿ ನೇಮಕ ಆಗುತ್ತೆ. ಅಂತಹ ಆಂತರಿಕ ದೋಷಗಳನ್ನ ಅಥವಾ ಆರ್ಥಿಕ ಲೋಪದೋಷಗಳನ್ನ ಸರಿಯಾಗಿ ಸರಿಪಡಿಸ್ಲಿಕ್ಕೆ ಅವಧಿಗಳು ಸಾಕಾಗತ್ತೆ ಅನ್ನೋದು ವಿಸ್ತೃತವಾಗಿರುವಂತದ್ದು ಅನುಕೂಲ ಆಗತ್ತೆ. ಮತ್ತೆ ಉಪವಿಧಿಗಳನ್ನ ಈ ಹಿನ್ನೆಲೆಯಲ್ಲಿ ಉಪವಿಧಿಗಳನ್ನು ಕೂಡ ಈ ಬದಲಾವಣೆಗೆ ಅನುಗುಣವಾಗಿ ಪರಿಷ್ಕರಣೆ ಮಾಡ್ಕೊಳ್ಬೇಕಾಗತ್ತೆ. ಇದು ಅನುಸರಣೆಯ ಭಾಗ. ಇನ್ನು 15ನೇ ತಿದ್ದುಪಡಿ ಈ ರೀತಿ ಆದ್ರೆ 16ನೇ ತಿದ್ದುಪಡಿ ಹೋಗೋಣ. 16ನೇ ತಿದ್ದುಪಡಿ ಏನ್ ಹೇಳುತ್ತೆ? 16ನೇ ತಿದ್ದುಪಡಿ 29AB ಅದರ ಸೇರ್ಪಡೆ ಹೊಸದಾಗಿ ಬಂದಿರುವಂತದ್ದು. ಇದು 39AB ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆ. ಮಂಡಳಿಗೆ ಸ್ಪರ್ಧಿಸುವ ಪ್ರತಿ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಇದು 39 ಪ್ರಕರಣ ಇರುವಂತದ್ದು ಚುನಾವಣೆಗೆ ಸಂಬಂಧಪಟ್ಟಿದ್ದು. ಆಡಳಿತ ಮಂಡಳಿ ಚುನಾವಣೆಗೆ ಅಲ್ಲಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವುದರ ಜೊತೆಗೆ ಆ ನಾಮಪತ್ರದ ಸಲ್ಲಿಸುವ ಸಮಯದಲ್ಲಿ ತಮ್ಮ ಮತ್ತು ಕುಟುಂಬ ವರ್ಗದವರ ಆಸ್ತಿ ಹೊಣೆಗಾರಿಕೆಯನ್ನು ಘೋಷಿಸಿಕೊಳ್ಬೇಕು. ಇದು ಕುಟುಂಬ ಅಂದ್ರೇನು ಇದು ಸಾಕಷ್ಟು ಸರಿ ಹೇಳಿದೆ. ಸೊ ಇದು ಹೊಸದಾಗಿ ಸೇರ್ಪಡೆ. ಹಿಂದೆ ನಾವು ತಿಳ್ಕೊಂಡಿದ್ದೇನು ಅಂದ್ರೆ ನಿರ್ದೇಶಕರಾದವರು ಪ್ರತಿ ವರ್ಷಾಂತ್ಯದೊಳಗೆ ಸಲ್ಲಿಸಬೇಕು ಅಂತ. ಅದಲ್ಲದೇನೆ ನೂತನವಾಗಿ ಆಯ್ಕೆ ಆಗ್ಲಿಕ್ಕೆ ಇಷ್ಟಪಡುವಂತವ್ರು, ಚುನಾವಣೆಗೆ ಸ್ಪರ್ಧಿಸುವಂತವ್ರು ತಮ್ಮ ಚುನಾವಣಾ ಸ್ಪರ್ಧೆಯ ನಾಮಪತ್ರ ಸಲ್ಲಿಕೆಯ ಜೊತೆಗೆ ಅದನ್ನು ಕೂಡ ಸೇರಿಸಬೇಕು. ಅಂದ್ರೆ
ಅಭ್ಯರ್ಥಿ ಆಸ್ತಿಯನ್ನು ಘೋಷಣೆ ಮಾಡ್ಕೊಳ್ಬೇಕು ಅನ್ನೋದು ಇದು ತಿದ್ದುಪಡಿ. ಅಂದ್ರೆ ಮಂಡಳಿಗೆ ಚುನಾವಣೆ ಆದ ನಂತರ ಘೋಷಣೆ ಮಾಡುವಂತದ್ದು ಪ್ರತಿ ವರ್ಷ. ಮಂಡಳಿಗೆ ಚುನಾವಣೆ ನಡೆಯುವಾಗ ಕೂಡ ನಾಮಪತ್ರದ ಜೊತೆಗೆ ತನ್ನ ಆಸ್ತಿ ಜವಾಬ್ದಾರಿಗಳನ್ನು ಘೋಷಣೆ ಮಾಡ್ಕೊಳ್ಬೇಕು ಅನ್ನೋದು ಇದು ಅದಕ್ಕೆ ಪೂರಕವಾಗಿ ಬಂದಿರುವಂತದ್ದು. ಆ ನಿಯಮ ಜಾರಿಗೆ ಬರುತ್ತೆ. ಸೊ 39A ನಂತರ 39AB ಸೇರಿಸಿದ್ದಾರೆ. 39AB ಆಸ್ತಿ ಹೊಣೆಗಾರಿಕೆಗಳನ್ನ ಇದು ಮಾಡುವಂಥದ್ದು. ಇಲ್ಲಿ ಆಸ್ತಿಗಳ ಘೋಷಣೆ ಕಡ್ಡಾಯ ಆಗತ್ತೆ. ಆಸ್ತಿ ಘೋಷಣೆ ಪತ್ರ ಕಡ್ಡಾಯ ಆಗತ್ತೆ. ಅಂದ್ರೆ ಸಹಕಾರ ಸಂಘಕ್ಕೆ ಇದು ಮಾಡುವಾಗ ನಾಮಪತ್ರ ಸಲ್ಲಿಸುವಾಗ ಇದ್ ಮಾಡ್ಬೇಕು. ಯಾವಾಗ ಘೋಷಣೆ ಮಾಡ್ಬೇಕು ಅಂದ್ರೆ ನಾಮಪತ್ರ ಸಲ್ಲಿಸುವಂತಹ ಸಮಯದಲ್ಲಿ ಸಲ್ಲಿಸಬೇಕು. ಸೊ ಘೋಷಣೆಗೆ ಸಮಯ ಗೊತ್ತಾಯ್ತು. ಏನು ವ್ಯಾಪ್ತಿ ಅಂದ್ರೆ ಕೇವಲ ಅಭ್ಯರ್ಥಿ ಅಲ್ಲ, ಅಭ್ಯರ್ಥಿಯ ಮನೆ ಮಂದಿ ಅಂದ್ರೆ ಅವನ ಕುಟುಂಬ, ಪತಿ ಪತ್ನಿ, ಅವಿವಾಹಿತ ಮಗಳು ಅಥವಾ ಅವಿಭಕ್ತ ಮಗ, ಇಂಥವ್ರ ಆಸ್ತಿಗಳನ್ನು ಕೂಡ ಸೇರಿಸಬೇಕು. ಘೋಷಣೆ ವ್ಯಾಪ್ತಿ ತಂದೊಂದೇ ಅಲ್ಲ, ತನ್ನ ಅವಿಭಕ್ತ ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ ಅಥವಾ ಅವಿವಾಹಿತ ಹೆಣ್ಣು ಮಕ್ಕಳಿದ್ರೆ ಅವರದ್ದು ಆಸ್ತಿ ಘೋಷಣೆಯನ್ನು ಮಾಡಬೇಕಾಗತ್ತೆ. ಅದು ಈಗಿರುವಂತಹ ಬದಲಾವಣೆ. ಅಂದ್ರೆ ಈಗ ಚುನಾವಣಾ ಪ್ರಕ್ರಿಯೆಗೆ ಇದೊಂದು ಬದಲಾವಣೆ ಮಾಡಿದ್ದಾರೆ. ಇದರಿಂದಾಗಿ ಏನಾಗತ್ತೆ, ಈ ಬದಲಾವಣೆಗೆ ವಿಫಲತೆಗೆ ಅನರ್ಹತೆ ಆಗತ್ತೆ. ಅಕಸ್ಮಾತ್ ಘೋಷಣೆ ಮಾಡಿಲ್ಲ ಅಂದ್ರೆ ಅವರು ಎಲೆಕ್ಷನ್ ನಾಮಿನೇಷನ್ ತಿರಸ್ಕೃತವಾಗಬಹುದು. ನಾಮಿನೇಷನ್ ತಿರಸ್ಕೃತವಾಗಬಹುದು ಅಲ್ಲ, ಆಗತ್ತೆ, ಕಡ್ಡಾಯ. ಹಾಗಾಗಿ ನಾಮಿನೇಷನ್ ಜೊತೆಗೆ ಆಸ್ತಿ ಘೋಷಣೆ ಕಡ್ಡಾಯ. ಆಸ್ತಿ ಘೋಷಣೆ ಇಲ್ಲ ಅಂದ್ರೆ ಅದೇ ಕಾರಣಕ್ಕೋಸ್ಕರ, ಬೇರೆ ಯಾವುದೇ ಕಾರಣ ಬೇಡ, ಅದೇ ಒಂದೇ ಕಾರಣಕ್ಕೋಸ್ಕರ ಅವರ ನಾಮಪತ್ರವನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯತೆ ಇದೆ. ಇದರ ಹಿನ್ನೆಲೆ ಏನು ಅಂದ್ರೆ ಈಗಾಗಲೇ ಅನೇಕ ಬಾರಿ ಚರ್ಚೆ ಮಾಡಿದ ಹಾಗೆ ನಿರ್ದೇಶಕರನ್ನ ಸೇರಿಸುವಾಗ ಪಾರದರ್ಶಕವಾಗಿ ಸೇರಿಸ್ಕೊಳ್ಳೋಣ. ಅವರು ಏನೇನು ಹೊಂದಿದ್ದಾರೆ, ಇದು ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅವರು ಪ್ರಾಮಾಣಿಕವಾಗಿದ್ದಾರೆ, ವಿಶ್ವಾಸಾರ್ಹರಾಗಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಅಂದ್ರೆ ಅವರು ತಮ್ಮ ಆಸ್ತಿಗಳನ್ನ ಪೂರ್ತಿಯಾಗಿ ಡಿಕ್ಲೇರ್ ಮಾಡಿದ್ದಾರೆ. ನಾಮಪತ್ರ ಪರಿಶೀಲನೆ ಸಮಯದಲ್ಲಿ ಎಲ್ಲರೂ ಹಾಜರಾಗಬೇಕಾದಂತ ಅನಿವಾರ್ಯತೆ ಬರುತ್ತೆ. ಒಂದು, ನನ್ನ ನಾಮಪತ್ರ ನನ್ನ ಆಸ್ತಿ ಘೋಷಣೆಯ ಆಸ್ತಿ ಘೋಷಣೆ ವಿಚಾರದಲ್ಲಿ ಯಾವುದೋ ತಪ್ಪಿದೆ ಅನ್ನೋ ಕಾರಣಕ್ಕೋಸ್ಕರ ತಿರಸ್ಕೃತವಾಗಬಾರದು, ಅದಕ್ಕೆ ಏನಾದ್ರು ಸ್ಪಷ್ಟೀಕರಣ ಇದ್ರೆ ಕೊಡ್ಬೇಕು ಅನ್ನೋದು. ಎರಡನೇದು, ನಮ್ಮ ಪ್ರತಿಸ್ಪರ್ಧಿಗಳಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅದನ್ನು ಎತ್ತಿ ಹಿಡಿದ್ರೆ ಅವರನ್ನು ಕೂಡ ನಿವಾರಿಸಿಕೊಳ್ಬಹುದು. ಎರಡೂ ಈಗ ಇನ್ನು ನಾಮಪತ್ರ ಸಲ್ಲಿಸುವಂತ ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗತ್ತೆ. ಅದರ ಪರಿಶೀಲನೆ ಸಮಯದಲ್ಲಿ ಮಾತ್ರ ಎಲ್ಲ ಅಭ್ಯರ್ಥಿಗಳು ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆಮೇಲೆ ಈಗ ನಾಮಪತ್ರ ಸಲ್ಲಿಸೋಕ್ಕಿಂತ ಮೊದಲು ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ್ಲೇ ಅದನ್ನ ಸಲ್ಲಿಸೋದ್ರಿಂದ ತನ್ನ ಆಸ್ತಿ ಎಷ್ಟು ಅಂತ ಗೊತ್ತಾಗತ್ತೆ. ಅದ್ರ ನಂತರ ಅಕ್ರಮ ಆಸ್ತಿಗಳನ್ನು ಇದ್ರೆ ಸಂಪಾದನೆ ಮಾಡಿದ್ರೆ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ಆಗತ್ತೆ. ಯಾಕೆಂದ್ರೆ ನಾಮಪತ್ರ ಸಲ್ಲಿಸುವಾಗ ಇವ್ರು ಸಲ್ಲಿಸಿರ್ತಾರೆ, ಮತ್ತೆ ಪ್ರತಿ ವರ್ಷ ಸಲ್ಲಿಸ್ತಾರೆ. ಅದಕ್ಕೂ ಏನ್ ಡಿಫರೆನ್ಸ್ ಆಗಿದೆ ನೋಡ್ತಾ ಬಂದ್ರೆ ಅವನು ಮಾಮೂಲಾಗಿ ಎಲ್ಲ ದುಡ್ಡು ಮಾಡ್ಕೊಂಡು ನೋಡಿದಾನ ಅಥವಾ ವಿಪರೀತವಾಗಿ ಏನಾದ್ರು ಜಾಸ್ತಿ ಆಗಿದೆ. ಅದರಿಂದ ನಮ್ಮ ಸಹಕಾರಿ ಸಂಘದ ಹಣ ಅಥವಾ ಸ್ವತ್ತುಗಳು ಏನಾದ್ರು ದುರುಪಯೋಗ ಆಗಿದೆಯಾ ಎಲ್ಲದನ್ನು ನೋಡ್ಕೊಳ್ಬಹುದು ಅನ್ನೋದು. ಹೇಳ್ದಂಗೆ ಇದು ಭ್ರಷ್ಟಾಚಾರ ತಡೆಗಿರುವಂತಹ ಒಂದು ಕ್ರಮ ಅಂತ ಸರ್ಕಾರ ಹೇಳ್ಕೊಂಡಿದೆ. ಮತ್ತು ಹಣಕಾಸಿನ ಅಪರಾಧ ಹಿನ್ನೆಲೆ ಇರೋರು ಕೂಡ ಸಹಕಾರ ಸಂಘಗಳ ನಿಯಂತ್ರಣವನ್ನ ವಹಿಸ್ಕೊಳ್ಳೋದನ್ನು ತಡಿಬಹುದು ಅನ್ನೋದು ಒಂದು ಯೋಚನೆ. ಮತ್ತೆ ಸಹಕಾರ ಸಂಘದ ಆಸ್ತಿಗಳನ್ನ ಉಪಯೋಗ ಪಡಿಸ್ಕೊಂಡು ಹಣ ಮಾಡುವಂತದ್ದು ಇದನ್ನ ತಪ್ಪಿಸಬಹುದು. ಮತ್ತೆ ಇದು ಅರ್ಹತಾ ಮಾನದಂಡಕ್ಕೆ ಆಧಾರ ಆಗುತ್ತೆ. ನೀವು ಸಲ್ಲಿಸಿಲ್ಲ ಅಂದ್ರೆ ಅದೇ ನಿಮ್ಮ ನಾಮಪತ್ರವನ್ನ ತಿರಸ್ಕರಿಸಲಿಕ್ಕೆ, ಅಭ್ಯರ್ಥಿಯನ್ನ ಅನರ್ಹಗೊಳಿಸ್ಲಿಕ್ಕೆ ಆಧಾರ ಆಗತ್ತೆ. ಈ ಕಾರಣದಿಂದಾಗಿ ಮಾಡೋಣ ಅನ್ನೋದು ಇದರ ಹಿನ್ನೆಲೆ. ಪರಿಣಾಮ ಏನಾಗತ್ತೆ? ಪರಿಣಾಮ ಮೊದಲನೇದಾಗಿ ಆಡಳಿತ ಮಂಡಳಿಯಲ್ಲಿ ಒಂದು ಪ್ರಬಲತೆ ಬರ್ತದೆ. ಅಂದ್ರೆ ಸ್ವಚ್ಛ ಪ್ರಾಮಾಣಿಕ ನಾಯಕತ್ವವನ್ನ ಉತ್ತೇಜನ ಮಾಡ್ತದೆ. ಎಲ್ಲ ಸಂಘದ ಎಲ್ಲ ಆಡಳಿತ ಮಾಡುವಂತಹ ಚುಕ್ಕಾಣಿ ಹಿಡಿಯೋರೆಲ್ಲರೂ ತಾವು ಪಾರದರ್ಶಕವಾಗಿದ್ದೀವಿ, ತಮ್ಮ ಆಸ್ತಿಗಳನ್ನು ಜವಾಬ್ದಾರಿಗಳನ್ನು ಹೇಳ್ಕೊಂಡಿದೀವಿ ಅಂತ ಬಂದ್ರೆ ಆವಾಗ ಪಾರದರ್ಶಕತೆ ಜಾಸ್ತಿ ಆಗತ್ತೆ. ಮತ್ತೆ ಅಭ್ಯರ್ಥಿಗಳ ಮೇಲೆ ಇದರಿಂದ ಒಂದು ಹೊರೆ ಬಂತು. ಯಾಕೆಂದ್ರೆ ಅಭ್ಯರ್ಥಿ ಆಗೋರು ಸಮಗ್ರ ಆರ್ಥಿಕ ವಿವರಗಳನ್ನ ಕೊಡ್ಬೇಕಾಗತ್ತೆ. ಅದೊಂದು ಅವರಿಗೆ ಈಗ ಎಡಿಷನಲ್
ಇದರಲ್ಲಿ ಮೊನ್ನೆ ಎಲ್ಲ ಚರ್ಚೆ ಮಾಡ್ತಾ ಇರುವಾಗ ಸರ್ ಯಾರಿಗಾರು ಎಕ್ಸಂಪ್ಷನ್, ಯಾರಿಗೂ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವರು ಮೀಸಲಾತಿ ವರ್ಗದಿಂದ ಬರ್ಲಿ ಅಥವಾ ಜನರಲ್ ಕ್ಯಾಟಗರಿಯಿಂದ ಬರ್ಲಿ, ಯಾವುದೇ ಅಭ್ಯರ್ಥಿ ಆದ್ರೆ ಚುನಾವಣೆಗೆ ನಿಲ್ಲೋರು ಎಲ್ಲರೂ ಇದನ್ನು ಘೋಷಣೆ ಮಾಡ್ಕೊಳ್ಬೇಕು. ಹಾಗಂತ ಇಲ್ಲಿಯೇ ಈ ಸಂದರ್ಭದಲ್ಲೇ ನಾನು ಹೇಳ್ತೀನಿ ಸ್ನೇಹಿತರೆ, ನಾಮಿನೇಟೆಡ್ ಅಥವಾ ಕೋಆಪರೇಟಿವ್ ಸದಸ್ಯರಿಗೆ ಬರೋದಿಲ್ವಾ ಅಲ್ಲಿ, ಅದರ ಬಗ್ಗೆ ಇಲ್ಲ. ಚುನಾವಣೆಗೆ ಸ್ಪರ್ಧಿಸುವಂತವ್ರು ಮಾತ್ರ ನೀಡಬೇಕು, ಅವ್ರಿಗೆ ಮಾತ್ರ ಈಗ ಅನ್ವಯಿಸುತ್ತೆ. ಯಾರ್ಯಾರು ನಾಮಿನೇಷನ್ ಮೂಲಕ ಬರ್ತಾರೋ ಅವ್ರು ನಾಮಿನೇಷನ್ ಮಾಡುವಾಗ ಅವರಿಗೆ ಇದು ಅನ್ವಯಿಸುತ್ತಾ, ಅದ್ರ ಬಗ್ಗೆ ಆಕ್ಟ್ ಎಲ್ಲೂ ಹೇಳಿಲ್ಲ, ಹಾಗಾಗಿ ಅನ್ವಯಿಸೋದಿಲ್ಲ ಅಂತ ಅನ್ಕೊಳ್ಬಹುದು. ಇದರಿಂದಾಗಿ ಅತ್ಯಂತ ದೊಡ್ಡ ಪರಿಣಾಮ ಏನಾಗ್ಬೋದು ಅಂದ್ರೆ ಚುನಾವಣಾ ವಿವಾದಗಳು, ಎಲೆಕ್ಷನ್ ಇದು ದೂರುಗಳು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಎಲ್ಲರ ಆಸ್ತಿ ಘೋಷಣೆಗೆ ಸಂಬಂಧಪಟ್ಟಂತೆ ಲೋಪಗಳನ್ನ, ದೋಷಗಳನ್ನ, ನ್ಯೂನತೆಗಳನ್ನ, ಕುಂದುಕೊರತೆಗಳನ್ನ ಹುಡುಕ್ತಾರೆ. ಅದರಿಂದಾಗಿ ಅವರದ್ದು ಆ ರೀತಿ ಇತ್ತು, ಅದಕ್ಕೋಸ್ಕರ ತಿರಸ್ಕಾರ ಮಾಡಿ ಅರ್ಜಿ ಸಲ್ಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಗೊಂದಲಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಸಹಕಾರಿ ಚುನಾವಣಾ ನ್ಯಾಯಾಧಿಕರಣದಲ್ಲಿ ಹೆಚ್ಚಿನ ವಿವಾದ, ಎಲೆಕ್ಷನ್ ಅಪೀಲ್ ಜಾಸ್ತಿ ಆಗ್ಬೋದು. ಈಗ ಇದನ್ನ ಅನುಸರಿಸ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅನುಸರಿಸ್ಲಿಕ್ಕೆ ಚುನಾವಣಾ ನಿಯಮಗಳ ಪರಿಷ್ಕರಣೆ, ಅಕಸ್ಮಾತ್ ಚುನಾವಣಾ ನಿಯಮಗಳನ್ನ ನಾವು ಏನಾದ್ರು ಇದು ಮಾಡ್ಕೊಂಡಿದ್ರೆ ಚುನಾವಣಾ ನಿಯಮಗಳನ್ನು ಪರಿಷ್ಕರಣೆ ಮಾಡಬೇಕು. ಸರ್ಕಾರ ಕೂಡ ನಿಯಮಗಳಲ್ಲಿ ಬದಲಾವಣೆ ತರಬೇಕು. ಅದಕ್ಕೆ ನಮೂನೆಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ನಾಮಪತ್ರದ ಜೊತೆಗೆ ಹ್ಯಾಕ್ ಸಲ್ಲಿಸಬೇಕು, ಮತ್ತೆ ಪ್ರತಿ ವರ್ಷಾಂತ್ಯದಲ್ಲಿ ಹ್ಯಾಕ್ ಸಲ್ಲಿಸಬೇಕು, ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತನ್ನ ಇದನ್ನು ಹ್ಯಾಕ್ ಸಲ್ಲಿಸಬೇಕು, ಅದಷ್ಟಕ್ಕೂ ನಿಯಮಗಳನ್ನ ರೂಪಿಸಬೇಕು ಮತ್ತು ನಮೂನೆಗಳನ್ನ ಪ್ರಿಸ್ಕ್ರೈಬ್ ಮಾಡಬೇಕಾಗತ್ತೆ. ಹಾಗಾಗಿ ನಾಮಪತ್ರದ ಜೊತೆಗೆ ನಮೂನೆ ಬೇಕಾಗುತ್ತೆ, ಅದನ್ನ ನೀಡಬೇಕಾಗತ್ತೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಜೊತೆಗೆ ಚುನಾವಣಾ ರೂಲ್ಸ್ ಗಳನ್ನ, ನಿಯಮಗಳನ್ನ ಹೇಳುವಾಗ ನಾಮಪತ್ರದ ಜೊತೆಗೆ ಆಸ್ತಿ ಜವಾಬ್ದಾರಿಗಳನ್ನ ಸಲ್ಲಿಸತಕ್ಕದ್ದು, ಅದು ಇಂಥ ನಮೂನೆಯಲ್ಲಿ ಇರತಕ್ಕದ್ದು ಅಂತ ಪ್ರಿಸ್ಕ್ರೈಬ್ ಮಾಡಬೇಕು ಚುನಾವಣಾಧಿಕಾರಿಗಳು. ಹಾಗಾಗಿ ಮುಂದಿನ ಚುನಾವಣೆಗಳ ಒಳಗೆ ಇದನ್ನ ನಿಯಮಗಳನ್ನ ಜಾರಿಗೆ ತರಬೇಕು ಮತ್ತು ನಮೂನೆಗಳನ್ನ ಜಾರಿಗೆ ತರಬೇಕಾಗತ್ತೆ. ಮತ್ತೆ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸ್ಪಷ್ಟವಾದ ಅರಿವು ಕೊಡ್ಬೇಕಾಗತ್ತೆ. ಚುನಾವಣೆಗೆ ಮೊದಲು ಆಡಳಿತ ಮಂಡಳಿಯನ್ನು ಸಿಇಒ ಹೊಸ ಕಡ್ಡಾಯ ಆಸ್ತಿ ಘೋಷಣೆ ಬಗ್ಗೆ ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ಆಕಾಂಕ್ಷಿಗಳಿಗೆ ಸ್ಪಷ್ಟವಾಗಿ ತಿಳುವಳಿಕೆ ನೀಡಬೇಕಾಗುತ್ತೆ. ಹಾಗೆ ಚುನಾವಣೆ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಕೂಡ ಸ್ವಲ್ಪ ಡಿಲೇ ಆಗತ್ತೆ ಯಾಕೆಂದ್ರೆ ಇದನ್ನಷ್ಟನ್ನು ನೋಡ್ಬೇಕಾಗತ್ತೆ. ಮೊದಲು ಬರೀ ನಾಮಪತ್ರ ಮತ್ತು ವಿಶೇಷ ಕೆಟಗರಿಯಿಂದ ಅಂದ್ರೆ ಮೀಸಲಾತಿ ವರ್ಗಗಳಿಂದ ಬಂದಿದ್ರೆ ಅವರ ಮೀಸಲು ವರ್ಗದ ದಾಖಲಾತಿಗಳು, ಜಾತಿ ಪತ್ರ ಇರ್ಬೋದು, ಜಾತಿಯ ಪ್ರಮಾಣ ಪತ್ರ ಇರ್ಬೋದು, ಈ ರೀತಿಯ ದಾಖಲೆಗಳನ್ನು ನೋಡಿದ್ರೆ ಸಾಕಾಗಿತ್ತು. ಈಗ ಅದ್ರ ಜೊತೆಗೆ ಚುನಾವಣಾಧಿಕಾರಿಗಳಿಗೆ ಸ್ಕ್ರೂಟಿನಿ ಮಾಡೋದು ಇನ್ನೊಂದು ಅತಿ ದೊಡ್ಡ ಇದು ಬರ್ತದೆ. ಏನು? ಆಸ್ತಿ ಘೋಷಣೆ ಬಗ್ಗೆ. ಅದು ಘೋಷಣೆ ಮಾಡಿದಾರ, ನಮೂನೆ ಸರಿಯಾಗಿದೆಯಾ, ಎಲ್ಲ ಆಸ್ತಿಗಳು ಘೋಷಣೆ ಆಗಿದೆಯಾ, ಅದಕ್ಕೆ ಏನಾದ್ರು ತಕರಾರು ಇದೆಯಾ, ಎಲ್ಲದನ್ನು ನೋಡ್ಬೇಕಾಗತ್ತೆ. ಘೋಷಣೆ ಸಲ್ಲದೆ ಹೋದ್ರೆ ನಾಮಪತ್ರ ನೇರವಾಗಿ ತಿರಸ್ಕೃತವಾಗತ್ತೆ. ಆಸ್ತಿ ಘೋಷಣೆಯನ್ನ ಸಲ್ಲಿಸಿರುವುದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ನಾಮಪತ್ರ ತಿರಸ್ಕಾರ ಆಗತ್ತೆ. ಮತ್ತೆ ಈ ಘೋಷಣೆಗಳನ್ನ ಯಾರು ನಿರ್ವಹಿಸಬೇಕು ಅನ್ನೋದನ್ನ ಬಗ್ಗೆ ಹೇಳಬೇಕು. ಆ ಆಸ್ತಿ ಘೋಷಣೆ ದಾಖಲೆಗಳನ್ನ ಗೌಪ್ಯವಾಗಿ ಮತ್ತು ಸುರಕ್ಷಿತವಾಗಿ ನಿರ್ವಹಿಸಬೇಕು. ಒಂದು ಎಲೆಕ್ಷನ್ ರೆಕಾರ್ಡ್ಸ್ ಮುಂದಿನ ಎಲೆಕ್ಷನ್ ಆಗಿ ಮುಗಿಯುವವರೆಗೆ ಯಾವುದೇ ತಕರಾರು ಇಲ್ಲದೆ ಹೋದ್ರೆ ಆ ಮುಂದಿನ ಎಲೆಕ್ಷನ್ ಆಗುವವರೆಗೆ ಕಾಪಾಡಬೇಕು. ಹಾಗಾಗಿ ಅದನ್ನ ಕಾಪಾಡಬೇಕಾದಂತ ಕರ್ತವ್ಯನು ಈ ಚುನಾವಣಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳಿಂದ ಡೆಲಿಗೇಟ್ ಆದಂತಹ ಸಿಇಒಗಳ ಹೊಣೆಗಾರಿಕೆ ಆಗುತ್ತೆ. ಸೊ ಇದಾಗಿತ್ತು 16ನೇ ತಿದ್ದುಪಡಿ. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳಾಗುವಂತಹ ಎಲ್ಲ, ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಗಳಾಗುವಂತಹ ಎಲ್ಲ ಅರ್ಹ ಮತದಾರರು, ಅರ್ಹ ಸದಸ್ಯರು ತಮ್ಮ ಆಸ್ತಿ ಜವಾಬ್ದಾರಿಗಳನ್ನು ಘೋಷಣೆ ಮಾಡಬೇಕು. ಇದರ ನಂತರ 17ನೇ ತಿದ್ದುಪಡಿಯಾಗಿ ಹೊಸ ಪ್ರಕರಣವೊಂದನ್ನು ಸೇರಿಸಿದ್ದಾರೆ, 53A. 53A ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ನೆರವು ಪಡೆದ ಸಹಕಾರ ಸಂಘಗಳಿಗಿರುವಂತಹ ಕೆಲವೊಂದು ಇದು ಏನು 53
53ನೇ ಪ್ರಕರಣದ ನಂತರ 53A ಸೇರಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರದ ಮೂಲಕ ಮಂಡಳಿಯ ಸದಸ್ಯರ ನಾಮನಿರ್ದೇಶನ. ರಾಜ್ಯ ಸರ್ಕಾರವು ಪಟ್ಟಣ ಸಹಕಾರಿ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಸಹಕಾರ ಸಂಘದ ಸದಸ್ಯರಲ್ಲಿ 3 ವ್ಯಕ್ತಿಗಳನ್ನ ತನ್ನ ಪ್ರತಿನಿಧಿಗಳಾಗಿ ನಾಮನಿರ್ದೇಶಿಸತಕ್ಕದ್ದು. ಅವರಲ್ಲಿ ಒಬ್ಬರು ಅನುಸೂಚಿತ ಜಾತಿಗೆ ಸೇರಿರತಕ್ಕದ್ದು, ಒಬ್ಬರು ಅನುಸೂಚಿತ ಬುಡಕಟ್ಟಿಗೆ ಹಾಗೂ ಒಬ್ಬರು ಸಾಮಾನ್ಯ ಪ್ರವರ್ಗದಾಗಿರತಕ್ಕದ್ದು. ಪ್ರತಿ ನೆರವು ಪಡೆದ ಸಂಘದ ಮಂಡಳಿಯಲ್ಲಿ ಆ ಪೈಕಿ ಒಬ್ಬರು ಮಹಿಳೆಯರಾಗಿರತಕ್ಕದ್ದು. ಅಂತಹ ನಾಮನಿರ್ದೇಶಿತ ವ್ಯಕ್ತಿಗಳು ಪದಾಧಿಕಾರಿ ಚುನಾವಣೆಯಲ್ಲಿ ಮತದಾನ ಮಾಡಲಾಗಲಿ ಸ್ಪರ್ಧಿಸಲಾಗಲಿ ಅರ್ಹರಾಗಿರತಕ್ಕದ್ದಲ್ಲ. ಇದು ಹೊಸದಾಗಿ ಸೇರ್ಪಡೆ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ಹೊಸದಾಗಿ ಸೇರ್ಪಡೆ ಅಂತ ಹೇಳ್ತಾ ಇದೀವಿ ಹೊರತು ಮೊದಲು ಇತ್ತು. ಇದು ಇದೇ ವರ್ಡಿಂಗ್ಸ್ ಇರುವಂತಹ ಇದು ಮೊದಲಿತ್ತು. 2000ದಲ್ಲಿ ಇತ್ತು. ಇದು ಸುಮಾರು 25 ವರ್ಷದ ಹಿಂದೆನೆ ಸೇರಿಸಿದ್ರು. ಆದ್ರೆ 2013ರಲ್ಲಿ ಒಂದು ಸಾರಿ ಸಮಗ್ರ ತಿದ್ದುಪಡಿ, ಏನು 97th ಅಮೆಂಡ್ಮೆಂಟ್ ಸಂವಿಧಾನ ತಿದ್ದುಪಡಿ ಆದ ಹಿನ್ನೆಲೆಯಲ್ಲಿ ನಮ್ಮ ಸಹಕಾರಿ ಕಾಯ್ದೆ ತಿದ್ದುಪಡಿ ಆಯ್ತು. ಆಗ ಇದನ್ನ ಕೈ ಬಿಡಲಾಗಿತ್ತು. 53A ಆಗ ಕೈ ಬಿಡಲಾಗಿತ್ತು. ಇದು ಈಗ ಹೊಸ ಸೇರ್ಪಡೆ ಅಂತ ಅನ್ಕೊಳ್ತೀವಿ. ಆದ್ರೆ 2000ದಲ್ಲಿ ಸೇರಿಸಿ ನಂತರ 2013ರಲ್ಲಿ ಕೈ ಬಿಡಲಾಗಿತ್ತು. ಮತ್ತೆ ಇದೀಗ ಅದೇ ಪ್ರಕರಣವನ್ನ ಮರು ಸೇರ್ಪಡೆ ಮಾಡಿದ್ದಾರೆ. ಹಾಗಾಗಿ ಹಳಬರು ಯಾರ್ಯಾರಿದ್ದೀರಿ ಅವರಿಗೆಲ್ಲ ಗೊತ್ತಿರುವಂತ ವಿಚಾರ. ಇದು ನೆರವು ಪಡೆದಂತಹ ಸಹಕಾರ ಸಂಘಗಳಿಗೆ ಮಾತ್ರ ಅನ್ವಯಿಸುತ್ತೆ. ಒಂದು ನಾವು ನೆನ್ಪಿಟ್ಕೊಳ್ಬೇಕು. ಏನು ಬದಲಾವಣೆ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ? ಬದಲಾವಣೆ ಏನು ಇದಕ್ಕೆ? ಒಂದು, ನಾಮನಿರ್ದೇಶನ ಕಡ್ಡಾಯ ಅನ್ನೋದು ಗೊತ್ತಾಯ್ತು. ಎಲ್ಲ ಅಸಿಸ್ಟೆಡ್ ಸೊಸೈಟೀಸ್ ಇರಲಿ, ಅವರಿಗೆ ಶೆಲ್ ನಾಮಿನೇಟ್. ನೆರವು ಪಡೆದ ಸಹಕಾರ ಸಂಘಗಳು ಮಂಡಳಿಗೆ 3 ವ್ಯಕ್ತಿಗಳನ್ನು ಕಡ್ಡಾಯವಾಗಿ ನಾಮನಿರ್ದೇಶನ ಮಾಡಬೇಕು. ಪಟ್ಟಣ ಸಹಕಾರ ಸಂಘಗಳನ್ನ, ಪಟ್ಟಣ ಸಹಕಾರಿ ಬ್ಯಾಂಕ್ಗಳನ್ನ ಹೊರತುಪಡಿಸಿದ್ದಾರೆ. ಆ ಇದು ನಾಮಿನೇಷನ್ ಹೇಗಿರಬೇಕು? ಮೊದಲನೇದಾಗಿ, ಒಬ್ಬರು ಅನುಸೂಚಿತ ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸೇರಿರತಕ್ಕದ್ದು, ಒಬ್ಬರು ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿರತಕ್ಕದ್ದು, 3ನೇವರು ಸಾಮಾನ್ಯ ಪ್ರವರ್ಗಕ್ಕೆ ಸೇರಿರತಕ್ಕದ್ದು. ಈ 3ರ ಪೈಕಿ ಒಬ್ಬರು ಕಡ್ಡಾಯವಾಗಿ ಮಹಿಳೆಯಾಗಿರ್ತಕ್ಕದ್ದು. ಇಷ್ಟಕ್ಕೂ ಇನ್ನೊಂದು ಏನಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಎಷ್ಟು ಗೊಂದಲ ಆಗ್ತಾ ಇದೆ ಅಂದ್ರೆ, ನಮ್ಮಲ್ಲಿರುವಂತಹ ಸದಸ್ಯರಲ್ಲಿ ಈ ರೀತಿಯ ಇವರನ್ನ ನೋಡಿ ಸದಸ್ಯರು ಇದು ಮಾಡ್ಬೇಕಾಗುತ್ತೆ. ನಾಮನಿರ್ದೇಶಿತ ಸದಸ್ಯರಿಗೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಅಥವಾ ಸ್ಪರ್ಧಿಸಲಿಕ್ಕೆ ಅರ್ಹತೆ ಇರೋದಿಲ್ಲ. ಹಿಂದೆ ಅಂದ್ರೆ 2024ರಲ್ಲಿ ಕೊಟ್ಟಂತಹ ಕರಡು ಪ್ರತಿಯನ್ನ ತಾವು ಯಾರು ಗಮನಿಸಿರ್ಬೋದು. ಅದರಲ್ಲಿ ನಾಮನಿರ್ದೇಶಿತ ಸದಸ್ಯರು ಕೂಡ ಪದಾಧಿಕಾರಿಗಳಾಗಬಹುದು ಅಂತ ಇತ್ತು. ಅದನ್ನ ಈಗ ತೆಗೆದಿದ್ದಾರೆ, ಅದನ್ನು ಬದಲಾವಣೆ ಮಾಡಿದರೆ ಅವರಿಗೆ ಅಧಿಕಾರ ಇಲ್ಲ, ಸ್ಪರ್ಧೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಸೊ ಈ ಬದಲಾವಣೆ ಹಿನ್ನೆಲೆ ಏನು? ಒಂದು, ಸಾಮಾಜಿಕ ನ್ಯಾಯ ಮತ್ತು ಪ್ರಾತಿನಿಧ್ಯ. ಅಂದ್ರೆ ಸರ್ಕಾರದಿಂದ ಹಣಕಾಸಿನ ನೆರವು ಅಸಿಸ್ಟೆಡ್ ಸೊಸೈಟಿ ಯಾವುದಿದೆ ಅದರಲ್ಲಿ ದುರ್ಬಲ ವರ್ಗದವರಿಗೆ ಪ್ರಾತಿನಿಧ್ಯವನ್ನು ಕೇವಲ ಚುನಾಯಿತ ಸ್ಥಾನಗಳಿಗೆ ಸೀಮಿತಗೊಳಿಸದೆ ನೇರ ನಾಮನಿರ್ದೇಶನ ಮೂಲಕ ಬಲಪಡಿಸುವುದು. ಅಂದ್ರೆ ನೇರವಾಗಿ ಚುನಾಯಿತ ಮಾಡ್ಕೊಂಡು ಚುನಾವಣೆ ಮೂಲಕನೂ SC ST ಬಂದಿದ್ರು ಜೊತೆಗೆ ನಾಮನಿರ್ದೇಶನ ಮೂಲಕ ಕೂಡ ನಾವು ಅಪಾಯಿಂಟ್ ಮಾಡ್ತೀವಿ. ಅಂದ್ರೆ ಮಂಡಳಿಯ ನಿರ್ಣಯಗಳಲ್ಲಿ ಈ ವರ್ಗಗಳ ಧ್ವನಿಯನ್ನ ಕೇಳಬೇಕು ಅನ್ನೋದು ಸರ್ಕಾರದ ಅಪೇಕ್ಷೆ. ಮತ್ತೆ ಸರ್ಕಾರದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಬೇಕು, ಇದು ಒಂದು ಅವರ ಯೋಚನೆ. ಮತ್ತೆ 3ನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು, ನಾಮನಿರ್ದೇಶನ ಸದಸ್ಯರು ಆಡಳಿತ ಮಂಡಳಿಗೆ ವೃತ್ತಿಪರ ಜ್ಞಾನ ಮತ್ತು ಸರ್ಕಾರದ ನೀತಿಗಳನ್ನು ಅರಿವನ್ನು ತರಲಿಕ್ಕೆ ಸಹಾಯ ಮಾಡ್ತಾರೆ ಅನ್ನೋದು ಸರ್ಕಾರದ ಅಂಬೋಣ. ಅವರು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಪಾತ್ರ ಇಲ್ಲ ಅಷ್ಟೇ. ಈ ಬದಲಾವಣೆ ಪರಿಣಾಮ ಏನಾಗುತ್ತೆ ಸ್ನೇಹಿತರೆ? ಈ ಬದಲಾವಣೆಯ ಪರಿಣಾಮ ಮಂಡಳಿಯಲ್ಲಿ ಸಂಯೋಜನೆ ಮಾಡುವಾಗ ನಿಮಗೆ ನಿಮ್ಮ ಸಹಕಾರ ಸಂಘಗಳಿಗೆ
ಅದೇ ಮೊನ್ನೆ ನಾನು ಎಲ್ಲೋ ಒಂದ್ ಕಡೆ ಹೇಳ್ತಾ ಇರುವಾಗ, ಸರ್ ನಾವು ಬೋರ್ಡ್ ಅನ್ನ ಮಾಡ್ಬೇಕು ಅನ್ಕೊಂಡಿದೀವಿ, ಎಷ್ಟು ಆಸನಗಳ ವ್ಯವಸ್ಥೆ ಮಾಡ್ಬೇಕು, ಬೋರ್ಡ್ ರೂಮ್ ಅನ್ನ ನಾವು ಹೊಸದಾಗಿ ಬೋರ್ಡ್ ರೂಮ್ ಮಾಡ್ತಾ ಇದೀವಿ, ಎಷ್ಟು ಆಸನಗಳನ್ನ ಮಾಡ್ಕೊಳ್ಬೇಕು ಅಂತ. ನೆರವು ಪಡೆದ ಸಹಕಾರಿ ಸಂಘಗಳಾಗಿದ್ರೆ ಮೂಲತಃ 13 ಅಥವಾ 15 ಅಥವಾ 17 ಅವರ ವ್ಯಾಪ್ತಿಗೆ ಅನುಗುಣವಾಗಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಇರ್ತಾರೆ. ಜೊತೆಗೆ ಈ 3 ಜನ ಸೇರ್ಕೊಳ್ತಾರೆ. ಜೊತೆಗೆ ಕಾರ್ಯಾನುಗುಣ ನಿರ್ದೇಶಕರು, ಏನು ಫಂಕ್ಷನಲ್ ಡೈರೆಕ್ಟರ್ಸ್ ಅಂತ ಹೇಳ್ತೀವೋ, ಅವ್ರು 3 ಜನ ಕಂಪಲ್ಸರಿ ಮಾಡಿದ್ದಾರೆ. ಮೊದಲು ಆಯ್ಕೆ ಮಾಡ್ಕೊಳ್ಬಹುದಿತ್ತು, ಬಿಡ್ಬೋದಿತ್ತು, ಈಗ ಕಂಪಲ್ಸರಿ ಮಾಡಿದ್ದಾರೆ. ಜೊತೆಗೆ ನಾಮನಿರ್ದೇಶಿತ ಸದಸ್ಯರು 2 ಕಂಪಲ್ಸರಿ ಮಾಡಿದ್ದಾರೆ. 2, 3, 5, 3, 8 ಜನ ಹೊರಗಡೆಯಿಂದ ಬರ್ತಾರೆ. ಚುನಾಯಿತರಲ್ಲದವರು 8 ಜನ, ಮತ್ತೆ 13 ಅಥವಾ 15 ನಿಮ್ಮ ವ್ಯಾಪ್ತಿಗೆ ಅನುಗುಣವಾಗಿ ನೀವು ಏನ್ ಮಾಡ್ಕೊಂಡಿದ್ದೀರ ಬೋರ್ಡ್ ಅನ್ನ, ಅದಕ್ಕೆ ತಕ್ಕನಾಗಿ ನಿಮಗೆ ಮತ್ತೆ 13 ಜನ, 13 8 21 ಜನರಿಗೆ ನೀವು ಬೋರ್ಡ್ ನಲ್ಲಿ ಇದು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕು. ಜೊತೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪದನಿಮಿತ್ತ ನಿರ್ದೇಶಕ ಮಂಡಳಿಯ ಸದಸ್ಯನಾಗಿರೋದ್ರಿಂದ ಅವನಿಗೆ ಒಂದು ಸ್ಥಾನ, ಅಲ್ಲಿಗೆ ಒಂದು 22, 23, 25 ಜನಕ್ಕೆ ನೀವು ಅವಕಾಶ ಇಟ್ಕೊಳ್ಬೇಕಾಗತ್ತೆ. ಅದು ದೊಡ್ಡ ಗೊಂದಲ ಇರುವಂತದ್ದು ಅಥವಾ ಇರುವಂತದ್ದು ಈಗಿರುವಂತಹ ಒಂದು ಇದು. ಹಾಗಾಗಿ ಈ 3 ಜನರ ನಾಮನಿರ್ದೇಶಕರು ಜಾಸ್ತಿ ಆಗ್ತಾರೆ ನೆರವು ಪಡೆದ ಸಹಕಾರ ಸಂಘಗಳಲ್ಲಿ. ಆಮೇಲೆ ರಾಜ್ಯ ಸರ್ಕಾರದ ಪ್ರಭಾವ ಜಾಸ್ತಿ ಆಗುತ್ತೆ. ನೇರವಾಗಿ ತಮ್ಮ ನಿರ್ದೇಶಿತ ಸದಸ್ಯರಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲ ರೀತಿ ನೀತಿಗಳು ಅವರಲ್ಲಿ ಬರ್ತದೆ. 3 ಜನ ಅವರು ಸರ್ಕಾರದ ಕಣ್ಣು ಕಿವಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಇದು ಒಂದು ಪರಿಣಾಮ. ಏನು ಅಂದ್ರೆ ಇಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕನ್ನು ನಿರ್ಬಂಧಗೊಳಿಸಿದ್ದಾರೆ. ಅವರಿಗೆ ಭಾಗವಹಿಸಲಿಕ್ಕೆ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಂಗಿಲ್ಲ, ಆಮೇಲೆ ಮತದಾನ ಮಾಡೋಂಗಿಲ್ಲ. ಬಾಕಿ ವಿಚಾರಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಆದ್ರೆ ಇದ್ರಲ್ಲಿ ಮಾತ್ರ ಭಾಗವಹಿಸ್ಲಿಕ್ಕಿಲ್ಲ. ಹಾಗಾಗಿ ಚುನಾಯಿತ ಆಡಳಿತ ಮಂಡಳಿಯ ಸದಸ್ಯರಲ್ಲೇ ಚುಕ್ಕಾಣಿ ಉಳಿಯುತ್ತೆ, ಪ್ರಾತಿನಿಧ್ಯ ವಿಸ್ತರಣೆ ಆಗತ್ತೆ. ಪ್ರತಿ ನಿರೂಪಣದ ಸಂಘಟನೆಗಳಲ್ಲಿ ಒಬ್ಬ ಮಹಿಳೆ SC ST ಪ್ರಾತಿನಿಧ್ಯರು ಜಾಸ್ತಿ ಆಗ್ತಾರೆ. ಸೊ ಇದು ಅನುಸರಣೆ ಏನ್ ಮಾಡ್ಬೇಕು, ನೀವು ಮಂಡಳಿಯ ಸಂಯೋಜನೆಯ ತಿದ್ದುಪಡಿ ಮಾಡ್ಕೊಳ್ಬೇಕು. ನೆರವು ಪಡೆದ ಸಂಘಗಳು ಅಂದ್ರೆ ಅಸಿಸ್ಟೆಂಟ್ ಸೊಸೈಟಿ ಆಗಿದ್ದರೆ ನಿಮ್ಮ ಬೈಲಾದಲ್ಲಿ ಇದಕ್ಕೆಲ್ಲ ಅವಕಾಶ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 3 ನಾಮನಿರ್ದೇಶಿತ ಸದಸ್ಯರು ಸೇರ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಮತ್ತೆ ನಾಮನಿರ್ದೇಶನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ಥಾನಗಳನ್ನು ಗೊತ್ತಿರ್ತದೆ. ಅಲ್ಲಿ ಮಂಡಳಿ ರಚನೆ ಆದ ತಕ್ಷಣನೇ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು, ಯಾಕೆ ಅಂದ್ರೆ 3 ಪ್ರತಿನಿಧಿಗಳನ್ನ ಮೀಸಲಾತಿ ಮಾನದಂಡದೊಂದಿಗೆ ಅವ್ರಿಗೆ ಲಿಸ್ಟ್ ಕಳಿಸ್ಬೇಕು. ನಮ್ಮಲ್ಲಿ ಇಂತಿಂತವ್ರು ಇದ್ದಾರೆ, ಇಂತಿಂತವ್ರನ್ನ ಆಯ್ಕೆ ಮಾಡ್ಬೋದು ಅಂತ ಅವ್ರ ಲಿಸ್ಟ್ ಅನ್ನು ಕಳಿಸ್ಬೇಕು. ಮೀಸಲಾತಿಗೆ ಅರ್ಹತೆ ಇರುವಂತಹ ನಮ್ಮ ಸದಸ್ಯರ ಪಟ್ಟಿಯನ್ನು ಅವ್ರಿಗೆ ಕಳಿಸ್ಬೇಕು. ಮಹಿಳೆಯರ ಪಟ್ಟಿ ಕಳಿಸ್ಬೇಕು. ಮೀಸಲಾತಿ ವರ್ಗದವರ ಏನು SC ST ಗಳಿದ್ದಾರೆ ಅವರೆಲ್ಲರದ್ದು ಪಟ್ಟಿ ಕಳಿಸ್ಬೇಕು. ಆಮೇಲೆ ಜನರಲ್ದು ಪಟ್ಟಿ ಕಳಿಸ್ಬೇಕು. ಇದು ಒಂದು. ಮತ್ತೆ ಮತದಾನದ ನಿಯಮ ಪಾಲನೆಯಲ್ಲಿ ಮತದಾನ ನಡೆಯಬೇಕಾಗತ್ತ, ಆವಾಗ ಆ ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡ್ತಾ ಇಲ್ಲ ಅನ್ನೋದನ್ನ ಖಾತ್ರಿಗೊಳಿಸ್ಬೇಕಾಗುತ್ತೆ. ಪತ್ತಿನ ಸಹಕಾರ ಬ್ಯಾಂಕ್ಗಳಿಗೆ ವಿನಾಯಿತಿ ಇದೆ ಅನ್ನೋದನ್ನ ಗಮನಿಸಬೇಕು. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ದೇ ಆರ್ ಎಕ್ಸಮ್ಟ್ ಫ್ರಮ್ ದಿಸ್ ಪ್ರಾವಿಷನ್. 16ನೇ ತಿದ್ದುಪಡಿ. 17ನೇ ತಿದ್ದುಪಡಿ ಏನ್ ಹೇಳುತ್ತೆ? ಸೆಕ್ಷನ್ 53A ಹೊಸ ಸೇರ್ಪಡೆ, ಹೊಸದಾಗಿ ಸೇರಿಸಿರುವಂತದ್ದು ಏನ್ ಹೇಳುತ್ತೆ? ಪರಂತು 53 ಇದೆ, 53A ಸೇರಿಸಿದ್ದಾರೆ. ಪರಂತು ಸರ್ಕಾರವು ತನ್ನ ಪ್ರತಿನಿಧಿಯಾಗಿ ನಾಮನಿರ್ದೇಶಿತ ಸದಸ್ಯರ ಸಂಘದ ಮಂಡಳಿಯಲ್ಲಿ ಪ್ರತಿನಿಧಿಯಾಗಿರದ ಅಂತ ಸಮುದಾಯದ ವರ್ಗ ಅಥವಾ ಗುಂಪಿನ ಸದಸ್ಯರನ್ನು ಪರಿಗಣಿಸತಕ್ಕದ್ದು. ಹಿಂದಿನ ಇದಕ್ಕೆ ಕಂಟಿನ್ಯೂಯೇಷನ್ ಇದು. ಮತ್ತು ಪರಂತು ಹಾಗೆ ನಾಮನಿರ್ದೇಶಿಸಲಾದ ವ್ಯಕ್ತಿಯು ರಾಜ್ಯ ಸರ್ಕಾರದ ಇಚ್ಛೆಯ ಅವಧಿವರೆಗೆ ಸದಸ್ಯರಾಗಿ ಮುಂದುವರಿತಾ ಇರ್ತಾನೆ. ಇದರಲ್ಲಿ 2 ಅಂಶಗಳನ್ನ ಸೇರಿಸಿದ್ದಾರೆ ಸ್ನೇಹಿತರೆ. ಹಿಂದಿನ ಇದನ್ನೇ ಮುಂದುವರಿದ ಭಾಗ ಇದು. ಸೆಕ್ಷನ್ 53 ಅದರದ್ದೇ. ಏನಾಗತ್ತೆ, ನಾವು 3 ಜನರನ್ನ ನಾಮನಿರ್ದೇಶನ ಮಾಡಿದೀವಿ. ಒಬ್ಬ SC, ಒಬ್ಬ ST, ಒಂದು ಜನರಲ್ ಕ್ಯಾಟಗರಿ. ಆ 3 ಜನರಲ್ಲಿ ಒಬ್ಬರು ಮಹಿಳೆ ಆಗಿರ್ತದೆ. ಇದಿಷ್ಟನ್ನು ಮಾಡ್ಕೊಂಡು ಮಾಡಿದೀವಿ. ಆದರೆ ಆ SC ಆಗಿರ್ಬೋದು, ST ಆಗಿರ್ಬೋದು,
ನಮ್ಗೆ ಗೊತ್ತಿದೆ SC ಕಮ್ಯುನಿಟಿಯಲ್ಲಿ ಸುಮಾರು ಕಮ್ಯುನಿಟಿ ಇದೆ. SC ಅನ್ನೋದು ಒಂದು ಕಮ್ಯುನಿಟಿ ಅಲ್ಲ. ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇದೆ. ಇಟ್ ಇಸ್ ಅ ಶೆಡ್ಯೂಲ್ ಲಿಸ್ಟ್. ಆ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ನಲ್ಲಿ ಈಗಾಗಲೇ ಚುನಾಯಿತ ಸದಸ್ಯರು ಇದ್ದಾರೆ. ಆ ಚುನಾಯಿತ ಸದಸ್ಯರು ಯಾವ ಕಮ್ಯುನಿಟಿಗೆ ಸೇರಿದಾರೋ ಅವರ ಹೊರತಾಗಿ ಬೇರೆಯವರನ್ನ ಸೇರಿಸಬೇಕು. ಕಾಂಪ್ಲಿಕೇಶನ್ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಮ್ದು ರೆಗ್ಯುಲರ್ ಚುನಾವಣೆ ನಡೆದಿದೆ. ಅದರಲ್ಲಿ 2 ಜನ SCಗಳು, 2 ಜನ STಗಳು, ಒಬ್ಬ SC, ಒಬ್ಬ ST ಮತ್ತು 2 ಜನ OBC ಮತ್ತು 2 ಜನ ಮಹಿಳೆಯನ್ನು ತಗೊಂಡಾಗಿದೆ. ನಾವು 6 ಜನ ತಗೊಂಡಾಗಿದೆ. ಅಲ್ಲಿ ತಗೊಳ್ಳುವಾಗ ಚುನಾವಣೆ ಮೂಲಕ ಬಂದಿದ್ದಾರೆ ಅವರು, ಚುನಾಯಿತ ಪ್ರತಿನಿಧಿಗಳು. ಅವರು ಚುನಾವಣೆ ಮೂಲಕ ಬಂದಿರುವಂತಹ ಪ್ರತಿನಿಧಿಗಳು SC ಕ್ಯಾಟಗರಿಯಿಂದ ಬಂದಿರುವಂತಹ ಪ್ರತಿನಿಧಿ ಯಾವ ಕಮ್ಯುನಿಟಿಗೆ ಸೇರಿರ್ತಾರೋ, SC ಕ್ಯಾಟಗರಿಯಲ್ಲಿ ಅನೇಕ ಕಮ್ಯುನಿಟಿ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ಕಮ್ಯುನಿಟಿಗೆ ಸೇರಿರದಂತಹ ವ್ಯಕ್ತಿಗಳನ್ನ SC ಆಗಿರ್ಬೇಕು ಅಥವಾ ಆದರೆ ಅವರು ಈಗಾಗಲೇ ಚುನಾಯಿತರಾದಂತಹ ನಿರ್ದೇಶಕರಾಗಿ ಚುನಾಯಿತರಾದಂತಹ ವ್ಯಕ್ತಿಗಳು ಯಾವ ವರ್ಗಕ್ಕೆ ಯಾವ ಸಮುದಾಯಕ್ಕೆ ಸೇರಿದಾರೋ ಅವ್ರು ಆಗಿರಕೂಡದು. ಅಂತವರನ್ನ ಈಗ ನಾಮನಿರ್ದೇಶನ ಮಾಡಬೇಕು. ನಮಗೆ ಯಾವುದೋ ಒಂದು ವರ್ಗದವರನ್ನೇ ಅಲ್ಲಿಯೂ ಚುನಾವಣೆ ನಡೆದ ಮೂಲಕ ಬಂದವರು ಅದೇ ವರ್ಗ ಅದೇ ಸಮುದಾಯದವರು, ಇಲ್ಲಿ ಕೂಡ ಅದೇ ಸಮುದಾಯದವರು ಅಂತ ಹೇಳಿದ್ರೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ವರ್ಗಕ್ಕೆ ಬೇರೆ ಸಮುದಾಯಕ್ಕೆ ಆಸ್ಪದ ಕೊಡಬೇಕು, ಅವಕಾಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ST ಆಗಿರ್ಲಿ SC ಆಗಿರ್ಲಿ, ಈಗಾಗಲೇ ಚುನಾಯಿತ ನಿರ್ದೇಶಕರು ಇರುವಾಗ ಅವರು ಯಾವ ಪಂಗಡಕ್ಕೆ ಅಥವಾ ಯಾವ ಸಮುದಾಯಕ್ಕೆ ಸೇರಿದಾರೋ, ಯಾವ ಕ್ಯಾಸ್ಟ್ಗೆ ಸೇರಿದಾರೋ ಆ ಕ್ಯಾಸ್ಟ್ ಅಲ್ಲದವರನ್ನ ಹುಡುಕಿ ನಾವು ಇಲ್ಲಿಗೆ ನಾಮನಿರ್ದೇಶನ ಮಾಡಬೇಕು. ಕಾಂಪ್ಲಿಕೇಶನ್ ಅರ್ಥ ಆಯ್ತು ಅನ್ಸತ್ತೆ ಅಲ್ವಾ? ಎಕ್ಸ್ಪ್ಲೇನ್ ಮಾಡೋಣ. ಮತ್ತು ಪರಂತು ಅಂಡ್ ಪ್ರೊವೈಡೆಡ್, ಹಾಗೆ ನಾಮನಿರ್ದೇಶಿಸಲಾದ ವ್ಯಕ್ತಿಯು ರಾಜ್ಯ ಸರ್ಕಾರದ ಇಚ್ಛೆಯ ಅವಧಿವರೆಗೆ ಮಂಡಳಿಯ ಸದಸ್ಯನಾಗಿ. ಈಗ ಬಾಕಿ ಇಲ್ಲಿ ನೋಡಿ, ನಾವು ಕೋಆಪ್ಷನ್ ಮಾಡ್ಕೊಳ್ತೀವಿ ಆಕಸ್ಮಿಕ ರಿಕ್ತತೆಗೆ, ಅಥವಾ ನಾಮನಿರ್ದೇಶನ ಮಾಡ್ಕೊಳ್ತೀವಿ 2 ಜನ ಪ್ರೊಫೆಷನಲ್ ಡೈರೆಕ್ಟರ್ಸ್ ನ ಅಥವಾ 3 ಜನ ಫಂಕ್ಷನಲ್ ಡೈರೆಕ್ಟರ್ಸ್ ನ ನಾವು ಕೋಆಪ್ಷನ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಅವಕಾಶ ಇದೆ. ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ಅವರೆಲ್ಲರ ಅವಧಿ ಚುನಾಯಿತ ನಿರ್ದೇಶಕ ಮಂಡಳಿಯ ಅವಧಿಯೊಂದಿಗೆ ಮುಕ್ತಾಯವಾಗತಕ್ಕದ್ದು. co-terminus with the term of the office of tenure of the board of directors, elected directors, ಅದು co-terminus ಇತ್ತು, ಅವರ ಜೊತೆಗೆ ಮುಗಿಯುವಂತದ್ದು. ಆದ್ರೆ ಇವರ ನಾಮನಿರ್ದೇಶನದಿಂದ ಇವರು ಬಂದಿರುವಂತವ್ರು ಅವರು ಅಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿದ್ದಾರೆ, ಒಂದೇ ವರ್ಷಕ್ಕೆ ನೇಮಕ ಮಾಡಬಹುದು ಅಥವಾ 8 ವರ್ಷಕ್ಕೂ ನೇಮಕ ಮಾಡಬಹುದು. ಅಂದ್ರೆ ಸರ್ಕಾರದ ಇಚ್ಛೆಯ ಅವಧಿವರೆಗೆ ಅವರಿಗೆ 5 ವರ್ಷ ಅನ್ನೋದಿಲ್ಲ, 3 ವರ್ಷ ಅನ್ನೋದಿಲ್ಲ, 1 ವರ್ಷ ಅನ್ನೋದಿಲ್ಲ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅಲ್ಲಿ ಇದರಲ್ಲಿ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳುವಂತ ಅಂಶಗಳೇ ಇದು. ಈವನ್ ಇಂಗ್ಲಿಷ್ ನ ವರ್ಷನ್ ಕೂಡ ನೋಡಿರ್ಬೋದು. ಅಟ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಗೌರ್ಮೆಂಟ್, ಅಂದ್ರೆ ಯಾರು ಸರ್ಕಾರ ಎಲ್ಲಿವರೆಗೆ ಇಚ್ಛೆ ಪಡುತ್ತೋ ಅಲ್ಲಿವರೆಗೆ ಓದಬಹುದು ಅಂತ. ಮೊದಲೇನಿತ್ತು ಇದು? ಮೊದಲು ಇರ್ಲಿಲ್ಲ, ಹೊಸದಾಗಿ ಸೇರಿದೆ. ಬದಲಾವಣೆ ಏನಾಯ್ತು? ಬದಲಾವಣೆ ಹೊಸದಾಗಿ 2 ಪರಂತಕ ಸೇರಿಸಿದರೆ, ಮೊದಲನೇ ಪರಂತಕದಲ್ಲಿ ಈಗ ನಾಮನಿರ್ದೇಶಿತ ಮಾಡಿದಂತಹ ಸದಸ್ಯರು ಈಗಾಗಲೇ ಪ್ರತಿನಿಧಿ ಆಗಿರದ ಸಮುದಾಯ ವರ್ಗಕ್ಕೆ ಸೇರಿರಬೇಕು. ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಎರಡನೇದು, ಅವರು ಈ ಅವಧಿಗೆ ಮಾತ್ರ ಈ ಬೋರ್ಡಿಗೆ ಚುನಾಯಿತ ಮಂಡಳಿಯ ಅವಧಿ ಯಾವುದು ಅನ್ವಯಿಸೋದಿಲ್ಲ. ಸರ್ಕಾರ ಎಷ್ಟು ದಿನ ಹೇಳುತ್ತೋ ಅಷ್ಟು ದಿನದವರೆಗೆ ಅವರು ಮುಂದುವರಿಯತಕ್ಕದ್ದು. ಇದು ಸರ್ಕಾರದಿಂದ ನಿರ್ದೇಶಿತವಾದಂತಹ ಒಂದು ನಾಮಿನೇಷನ್ ಆಗಿರೋದ್ರಿಂದ, ನಾಮ ನಿರ್ದೇಶನ ಆಗಿರೋದ್ರಿಂದ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ದಿನ. 1 ವರ್ಷ ಅಂದ್ರೆ 1 ವರ್ಷ, 6 ವರ್ಷ ಅಂದ್ರೆ 6 ವರ್ಷ, 8 ವರ್ಷ ಅಂದ್ರೆ 8 ವರ್ಷ. ಅದು ಅವರಾಗಿ ವಾಪಸ್ ಕರ್ಸ್ಕೊಳ್ಳೋವರೆಗೆ ಅಥವಾ ಅವರಾಗಿ ರಾಜೀನಾಮೆ ಕೊಡೋವರೆಗೆ ಅವರ ಅವಧಿ ಮುಂದುವರಿಯುತ್ತೆ. ಸೊ ಇದು 2 ಬದಲಾವಣೆ ಇದೆ. ಬದಲಾವಣೆಗೆ ಮೊದಲನೇದು ಬದಲಾವಣೆಗೆ ಸ್ಪಷ್ಟೀಕರಣ ಏನು ಅಂದ್ರೆ, ಅಪ್ರಾತಿನಿಧ್ಯದ ವರ್ಗಗಳಿಗೆ ಆದ್ಯತೆ. ಅಂದ್ರೆ ಯಾವುದು ವರ್ಗ ಈಗಾಗಲೇ ಇಲ್ವೋ
ಅಂತವರಿಗೆ ಆದ್ಯತೆ ಕೊಡ್ತೀವಿ ಅಥವಾ ಅಂತವ್ರನ್ನ ಪರಿಗಣಿಸ್ತೀವಿ. ಇದರಿಂದಾಗಿ ನಾಮನಿರ್ದೇಶನದಿಂದ ಬಂದಿರುವಂತವ್ರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರಾಗ್ತಾರೆ, ಗರಿಷ್ಠ ಪ್ರಾತಿನಿಧ್ಯ ಸಿಗತ್ತೆ. ಎರಡನೇದು ಸಾರಿ ಅಧಿಕಾರಾವಧಿಯ ಇದು ಎರಡನೇ ಪರಂತಕ, ಇದು ಅತ್ಯಂತ ಮುಖ್ಯ. ಇಲ್ಲಿ ರಾಜ್ಯ ಸರ್ಕಾರದ ಇಚ್ಛೆಯವರೆಗೆ ಅಟ್ ದಿ ಪ್ಲೆಜರ್ ಆಫ್ ದಿ ಗವರ್ಮೆಂಟ್ ಅಂತ ಹೇಳ್ತಾರೆ. ಇಂಗ್ಲಿಷಿನ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಪ್ಲೆಜರ್ ಆಫ್ ದಿ ಗವರ್ಮೆಂಟ್. ಸರ್ಕಾರ ಎಲ್ಲಿವರೆಗೆ ಅದನ್ನ ಬಯಸುತ್ತೋ ಅಲ್ಲಿವರೆಗೆ ಅವ್ರು ಇರ್ಬೋದು. ಅಂದ್ರೆ ನಾಮನಿರ್ದೇಶಿತ ಈ ನಾಮನಿರ್ದೇಶನ ಇವರ ಅಧಿಕಾರಾವಧಿ 5 ವರ್ಷಕ್ಕೆ ಸೀಮಿತ ಆಗಿರೋದಿಲ್ಲ. ರಾಜ್ಯ ಸರ್ಕಾರದ ಇಚ್ಛೆಯ ಅವಧಿವರೆಗೆ ಮುಂದುವರಿಯುತ್ತೆ. ಹಾಗಾಗಿ ಈ ಬದಲಾವಣೆ ಹಿನ್ನೆಲೆ ಏನು? ಮೊದಲನೇದು, ಉತ್ತಮ ಪ್ರಾತಿನಿಧ್ಯ ಕೊಡಬೇಕು. ಎಲ್ಲಾ ಬೇರೆ ಬೇರೆ ಇವರಿಗೆಲ್ಲ ಮೀಸಲಾತಿ ಇರ್ತದೆ, ಅವರಿಗೆ ಬೇರೆ ಬೇರೆ ವರ್ಗದವರಿಂದ ಆಯ್ಕೆ ಮಾಡಬೇಕು ಅನ್ನೋದು ಈಗಾಗಲೇ ಅದು ತುಂಬಾ ಹೇಳಿದೀನಿ. ರೆಪ್ರೆಸೆಂಟೆಡ್ ಅಂದ್ರೆ ಈ ವರ್ಷ ಪ್ರಾತಿನಿಧ್ಯ ಪಡೆಯದ ವರ್ಗಗಳಿಗೆ ಕೊಡ್ಬೇಕು ಅಂತ. ಎರಡನೇದು, ತಾನು ಹೇಳೋವರೆಗೂ ಅವ್ರು ಮುಂದುವರಿತಾರೆ ಅನ್ನೋದು ಸರ್ಕಾರದ ಯೋಚನೆ. ಪರಿಣಾಮ ಏನಾಗತ್ತೆ? ಇಲ್ಲಿ ಅತಿ ದೊಡ್ಡ ಪರಿಣಾಮ ಆಗುವಂಥದ್ದು ಅಥವಾ ದೊಡ್ಡ ಇದಾಗಿರುವಂಥದ್ದು, ಕಾಂಪ್ಲಿಕೇಶನ್ ಬರುವಂಥದ್ದು ಒಂಥರ ನಾಮನಿರ್ದೇಶನ ಪ್ರಕ್ರಿಯೆ ಸಂಕೀರ್ಣತೆ. ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಏನು ಗೊತ್ತಿಲ್ಲ, ಈ ನಮ್ಮ ಅವಧಾನಗಳಲ್ಲಿ, ಅಷ್ಟಾವಧಾನ ಈ ತರ ಅವಧಾನಗಳಲ್ಲಿ ನಿಷೇಧಾಕ್ಷರಿ ಅಂತ ಒಂದು ಇದಿದೆ, ರೋಲ್ ಇದೆ. ಯಾವುದೊಂದು ಇದನ್ನೊಳಗೆ ಇವ್ರು ಹಾಕ್ಬಾರ್ದು, ಈ ಪದ ಉಪಯೋಗಿಸಬಾರ್ದು, ಅಥವಾ ಈ ಶಬ್ದವನ್ನು ಉಪಯೋಗಿಸಬಾರ್ದು, ಅಥವಾ ಈ ಅಕ್ಷರವನ್ನು ಉಪಯೋಗಿಸಬಾರ್ದು ಅಂತ ನಿಷೇಧಾಕ್ಷರಿ ಅಂತ. ಹಾಗೆ ನಾಮನಿರ್ದೇಶನ ಮಾಡುವಾಗ ಈಗಾಗಲೇ ಚುನಾಯಿತರಿದ್ದರೆ ಆ ವರ್ಗಕ್ಕೆ ಸೇರಿದವರನ್ನ ನೇಮಕ ಮಾಡಬಾರ್ದು. ಅವಾಗ ಏನಾಗತ್ತೆ, SC ST ನಮ್ಮಲ್ಲಿ ಇದ್ದಾರೆ, ಆದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವರು ಮಾತ್ರ ಇದ್ದಾರೆ ಅಂದ್ರೆ ನಾಮನಿರ್ದೇಶನ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಇರ್ಬೇಕಾಗತ್ತೆ. ನಾಮನಿರ್ದೇಶನ ಸ್ಥಾನದ ಇದು ಕೂಡ, ಯಾಕೆಂದ್ರೆ ಸರ್ಕಾರದ ಇಚ್ಛೆಯ ಮೇಲೆಗೆ ಅಂದ್ರೆ ಅವರ ಸ್ಥಾನ ಅನಿಶ್ಚಿತ. 6 ತಿಂಗಳಿಗೆ ಒಂದು ಸರ್ಕಾರ ಹೋಯ್ತು, ಬದಲಾವಣೆ ಆಯ್ತು ಅಂದ್ರೆ ಅವರ ಸ್ಥಾನವು ಬದಲಾವಣೆ ಆಗುವಂತದ್ದು ಇರ್ತದೆ. ನಾವು ಮಂಡಳಿಗಳಿಗೆ ಮತ್ತೆ ಇದಕ್ಕೆಲ್ಲ ನೋಡ್ತೀವಲ್ಲ, ಇದು ಸರ್ಕಾರ ಬಿದ್ದೋಯ್ತು ಕೂಡ ಮಂಡಳಿ ಎಲ್ಲ ಸ್ಥಾನಗಳನ್ನು ತೆರವು ಮಾಡ್ತಾರೆ. ಹಾಗಾಗಿ ಅದು ಒಂದು ಡೇಂಜರ್ ಇದೆ ನಾಮನಿರ್ದೇಶನದ ಸ್ಥಾನ. ಸರ್ಕಾರದ ಏನಾಗುತ್ತೆ ಅಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಎಲ್ಲೋ ಒಂದು ಕಡೆಗೆ ಇದು ರಾಜಕೀಯ ಮೇಲಾಟಕ್ಕೆ ಆಗ್ಬಹುದು, ಕಾರಣ ಆಗ್ಬಹುದು ಅನ್ನೋದು ಒಂದು ಆತಂಕ. ಹೆಚ್ಚಿದ ಜವಾಬ್ದಾರಿ ಏನಾಗುತ್ತೆ, ಚುನಾಯಿತ ವರ್ಗದವರಿಗಿಂತ ನಾಮನಿರ್ದೇಶಿತ ವರ್ಗದವರು ಜಾಸ್ತಿ ಆಗ್ಬಿಡ್ತಾರೆ. 2 ಜನ ಪ್ರೊಫೆಷನಲ್ಸ್, 3 ಜನ ಕಾರ್ಯಾನುಗುಣ ನಿರ್ದೇಶಕರು, ಇಲ್ಲಿ 3 ಜನ, ಅಲ್ಲಿಗೆ ಸರಿಸುಮಾರು 8 ಜನ ನಾಮನಿರ್ದೇಶಿತ ಸಹಾಯಕ್ಕೆ ಮುಕ್ತ ಬಂದಂತವ್ರು ಆಗ್ತಾರೆ. ಸ್ವಲ್ಪ ಗುಂಪುಗಾರಿಕೆ ಹೆಚ್ಚಾಗ್ಬೋದು. ಹಾಗಾಗಿ ಒಂದಿಷ್ಟು ಗೊಂದಲಗಳು ಆಗ್ಬಹುದು. ಇನ್ನು ಅನುಸರಣೆಯ ಭಾಗವಾಗಿ ಈ ಪ್ರಕ್ರಿಯೆಯನ್ನ ನಡೆಸಲಿಕ್ಕೆ ಯಾವ ವರ್ಗದವರು ಪ್ರತಿನಿಧಿಯಾಗಿದ್ದಾರೆ, ಯಾವ ವರ್ಗದವರು ಇದ್ದಾರೆ ನಮ್ಮಲ್ಲಿ ಸದಸ್ಯರು. ಯಾಕೆಂದ್ರೆ ಮೀಸಲಾತಿ ಮೂಲಕ ನಾಮಿನೇಷನ್ ಮೂಲಕ ಬರೋರು ಕೂಡ ಆ ಸಂಘದ ಸದಸ್ಯರಾಗಿರತಕ್ಕಂಥ ಅಂತವ್ರು ಇದಾರ, ಯಾರ್ಯಾರಿದ್ದಾರೆ ಈ ವರ್ಗದಲ್ಲಿ ಈಗಾಗಲೇ ನಾಮಿನೇಷನ್ ಚುನಾಯಿತ ನಿರ್ದೇಶಕರಿದ್ದಾರೆ. ಇದ ಹೊರತಾಗಿ ಇಂತಿಂತ ಕಮ್ಯುನಿಟಿಯವರು ಅದೇ ವರ್ಗಕ್ಕೆ ಬರ್ತಾರೆ, SCಗೆ ಬರ್ತಾರೆ, ST ಬರ್ತಾರೆ. ಅದನ್ನೆಲ್ಲ ಬೈಫರ್ಕೇಶನ್ ಮಾಡಿ ಲಿಸ್ಟ್ ಅನ್ನ ಕೊಡ್ಬೇಕಾಗಿದ್ದು, ಅದರಲ್ಲಿ ಮಹಿಳೆಯರು ಯಾರ್ಯಾರಿದ್ದಾರೆ, ಜನರಲ್ ಕ್ಯಾಟಗರಿಯಲ್ಲಿ ಮಹಿಳೆಯರು ಯಾರ್ಯಾರಿದ್ದಾರೆ, ಅರ್ಹತೆ ಯಾರ್ಯಾರಿದೆ, ಇದಿಷ್ಟನ್ನು ನೋಡಿಕೊಡ್ಬೇಕಾದಂತಹ ಹೊಣೆಗಾರಿಕೆ ಬರ್ತದೆ. ಒಂದಿಷ್ಟು ವಿವರಗಳನ್ನ ಕೊಡ್ಲಿಕ್ಕೆ CO ಗಳಿಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ಬೇಕಾಗತ್ತೆ. ಮತ್ತೆ ಉಪವಿಧಿಗಳಲ್ಲಿ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಯಾಕೆಂದ್ರೆ ಈ ನಿರ್ದೇಶಕರ ಸ್ಥಾನ ಸರ್ಕಾರದ ಇಚ್ಛೆವರೆಗೆ ಮುಂದುವರಿಯುತ್ತೆ, ಇವರಿಗೆ ಅವಧಿ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ. ಮತ್ತೆ ಸರ್ಕಾರದ ನಾಮನಿರ್ದೇಶಿತರಾಗಿರೋದ್ರಿಂದ ಅವ್ರ ಜೊತೆಗೆ ಯಾವ ಇದನ್ನ ಹೊಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪದಾವಧಿ ಕೂಡ ಚುನಾವಣಾ ಆಡಳಿತದಿಂದ ಮಂಡಳಿಯ
ಅವಧಿಗಿಂತ ಭಿನ್ನವಾಗಿರ್ಬೋದು ಅನ್ನೋದೊಂದು ಗಮನಿಸಬೇಕು. ಮತ್ತೆ ಆಂತರಿಕ ವರದಿಗಳನ್ನು ಕೊಡುವಂಥದ್ದು ಅವರಿಗೆಲ್ಲ ಕೊಡಬೇಕಾಗತ್ತೆ. ಇದಿಷ್ಟು ಇದರಿಂದ ಆಗುವಂತಹ ಒಂದು ಅನುಸರಣಾ ಕ್ರಮಗಳು. ಇನ್ನು ಮುಂದಿನ ಬದಲಾವಣೆಗೆ 18ನೇ ಬದಲಾವಣೆಗೆ ಹೋಗ್ಬೇಕು ಅಂದ್ರೆ 57ರ ತಿದ್ದುಪಡಿ. 57ರಲ್ಲಿ 2A ಅನ್ನೋ ಒಂದು ಉಪ ಪ್ರಕರಣ ನಂತರ ಒಂದು ಎರಡನೇ ಪರಂತುಕ ಇದೆ. ಮೊದಲನೇ ಪರಂತುಕ ಇರಬೇಕು, ಎರಡನೇ ಪರಂತುಕ ಬಿಡಬೇಕು ಅನ್ನೋದು. ಸೆಕ್ಷನ್ 57 ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಸೆಕ್ಷನ್ 57 ಸ್ಪೀಕ್ಸ್ ಅಬೌಟ್ ನೆಟ್ ಪ್ರಾಫಿಟ್ ಅಂಡ್ ದೇರ್ ಅಪ್ರಾಪ್ರಿಯೇಷನ್. ಪ್ರಾಫಿಟ್ ಅಪ್ರಾಪ್ರಿಯೇಷನ್, ನಿವ್ವಳ ಲಾಭ ಮತ್ತು ಅವುಗಳ ವಿಂಗಡಣೆ ಅಥವಾ ವಿಲೇವಾರಿ ಬಗ್ಗೆ ಸಂಬಂಧಪಟ್ಟಿದ್ದು ಸೆಕ್ಷನ್ 57 ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ 1-2 ಉಪ ಪ್ರಕರಣಗಳಿದೆ. ಆ 2 ಉಪ ಪ್ರಕರಣಕ್ಕೆ ಒಂದು 2A ಅನ್ನೋ ಉಪ ಪ್ರಕರಣ ಇದೆ. ಆ 2A ಉಪ ಪ್ರಕರಣ ನಂತರ ಒಂದು ಪರಂತುಕ ಇದೆ. ಆ ಪರಂತುಕದಲ್ಲಿ ಎರಡನೇ ಪರಂತುಕವನ್ನ ಬಿಟ್ಟುಬಿಡತಕ್ಕದ್ದು. ನೋಡೋಣ ಏನಿದೆ. ಮೊದಲು ಹೆಂಗಿತ್ತು? ಮೊದಲು ಹೀಗಿತ್ತು. ನಿವ್ವಳ ಲಾಭಗಳು ಮತ್ತು ಅವುಗಳ ಬೆಲೆ. ಇದರಲ್ಲಿ ಏನು ಇದು ಬಿಟ್ಟಿದ್ ಏನನ್ನ ನಮ್ಗೆ ಏನಾದ್ರು ಇದಾಗತ್ತ. ಹಿಂದೆ ಲಾಭ ವಿಲೇವಾರಿ ಬಗ್ಗೆ ಹೇಳಿದಾಗ ಒಂದು ಇದನ್ನ ಹೇಳಿದ್ವಿ. ಲಾಭ ವಿಲೇವಾರಿಯಲ್ಲಿ 25% ಅನ್ನ ನಾವು ಮೀಸಲು ನಿಧಿ ವರ್ಗಾಯಿಸಬೇಕು. ಶಿಕ್ಷಣ ನಿಧಿಗೆ 2% ಮಾತ್ರ ತೆಗೆದಿರಬೇಕು. ಅದರಲ್ಲಿ 1/4% ಅನ್ನ ಇದಕ್ಕೆ ಅದು ಈಗ ತೆಗೆದುಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಸಹಕಾರ ಶಿಕ್ಷಣ ನಿಧಿಗೆ ನಾವು ಕೊಡುವಂತಹ 2% ನಲ್ಲಿ 25%, 4ನೇ ಒಂದು ಭಾಗ. 2%ಗೆ 4ನೇ ಒಂದು ಭಾಗ ಅಂತ ಹೇಳಿದ್ರೆ 0.50 ಅಷ್ಟನ್ನ ಮೈಸೂರಿನಲ್ಲಿರುವಂತಹ ಒಂದು ಅಕಾಡೆಮಿಕ್ ಕೊಡ್ಬೇಕಾಗಿತ್ತು. ಸರ್ಕಾರಿ ಶಿಕ್ಷಣ ಮತ್ತು ತರಬೇತಿ ಸಂಶೋಧನೆಗೋಸ್ಕರ ಒಂದು ಮೈಸೂರಿನಲ್ಲಿ ಸಹಕಾರ ಅಕಾಡೆಮಿ ಅಂತಿತ್ತು. ಅದಕ್ಕೆ ಸಂದಾಯ ಮಾಡಬೇಕಾಗಿತ್ತು. ಅದನ್ನ ಈಗ ತೆಗೆದಿದ್ದಾರೆ. ಇದನ್ನು ತೆಗೆದಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನೇರವಾಗಿ 2% ಏನ್ ಮಹಾಮಂಡಳಕ್ಕೆ ಹೋಗುತ್ತೆ ಅದಷ್ಟು ಮಹಾಮಂಡಳಕ್ಕೆ ಹೋಗುವಂತದ್ದಾಗುತ್ತೆ. ಸೊ 25% 4ನೇ ಒಂದು ಭಾಗವನ್ನ ನಾವು ಕಡ್ಡಾಯವಾಗಿ ಸಹಕಾರ, ಇದು ಶಿಕ್ಷಣ ನಿಧಿಯ 4ನೇ ಒಂದು ಭಾಗ, ಪ್ರಾಫಿಟ್ಟಿನ 4ನೇ ಒಂದು ಭಾಗ ಅಲ್ಲ. ಮತ್ತೆ ತಪ್ಪು ತಿಳ್ಕೊಳ್ಬೇಡಿ. ಶಿಕ್ಷಣ ನಿಧಿಗೆ ನಾವು ಕೊಡುವಂತದ್ದು 2%. 2%ನ 4ನೇ ಒಂದು ಭಾಗ ಅಂದರೆ 0.5%. 0.5% ಅನ್ನು ನಾವು ಅಲ್ಲಿ ಕೊಡ್ಬೇಕಾಗಿತ್ತು. ಈಗ ಅದನ್ನ ತೆಗೆದಿದ್ದಾರೆ. ಸೊ ನಿಧಿಯನ್ನ ಪೂರ್ತಿ ಇದನ್ನ ನಾವು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಕ್ಕೆ ಕೊಡಬಹುದು. ಯಾಕೆ ಇದನ್ನ ಮಾಡಿದ್ದಾರೆ? ಬದಲಾವಣೆ ಹಿನ್ನೆಲೆ ಏನು? ಹಿನ್ನೆಲೆ ಏನು ಅಂದ್ರೆ, ನಾವು ಹಂಚಿ ಅಲ್ಲಿಗೆ 1.5%, ಇಲ್ಲಿಗೆ 0.5% ಅಂತ ಹೇಳಿ ಹಾಕೋಕ್ಕಿಂತ ಒಂದೇ ಇದಕ್ಕೆ ಹೋಗ್ಬೋದು. ಕರ್ನಾಟಕ ರಾಜ್ಯ ಮಹಾಮಂಡಳ ನಮ್ಗೆ ಇಡೀ ರಾಜ್ಯದಲ್ಲಿ ಶಿಕ್ಷಣ ನೀಡುವಂತಹ ಒಂದು ಸಂಸ್ಥೆ. ಅದಕ್ಕೆ ಪೂರ್ತಿ ಇದು ಹೋಗ್ಬೇಕು, ಆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮತ್ತೆ ಅಲ್ಲಿ ಒಂದಿಷ್ಟು ಇಲ್ಲಿ ಒಂದಿಷ್ಟು ಅನ್ನೋದನ್ನ ಮಾಡ್ಕೊಳ್ಳೋದಲ್ಲ. ಅದು ಕೂಡ ಸೇಮ್ ಕೆಲಸಗಳನ್ನ ಮಾಡತ್ತೆ. ಮತ್ತೆ ಅಲ್ಲಿ ರಿಪಿಟೇಷನ್ ಆಗತ್ತೆ, ಡೂಪ್ಲಿಕೇಶನ್ ಆಫ್ ವರ್ಕ್ ಆಗತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಮಾಡಿರೋಂಥದ್ದು. ಹಾಗೆ ಬದಲಾವಣೆಯ ಪರಿಣಾಮ ಏನು ಅಂದ್ರೆ, ಎಲ್ಲದು 2% ಅನ್ನು ನಾವು ಕೇವಲ ಮಹಾಮಂಡಳಕ್ಕೆ ಸಲ್ಲಿಸ್ತೀವಿ. ಅಕಾಡೆಮಿಗೆ ಏನಾಗತ್ತೆ, ಈಗಿರುವಂತಹ ಅಕಾಡೆಮಿಗೆ ಅದಕ್ಕೆ ಬರುವಂತಹ 0.5% ಏನ್ ಬರ್ತಾ ಇತ್ತು ಅದು ನಿಂತೋಗ್ಬಿಡತ್ತೆ. ಈಗಾಗಲೇ ಯಾರು ಕೊಡ್ತಾ ಇದ್ರೆ ಇನ್ನು ಮುಂದೆ ಕೊಡಾಗತ್ತೆ ಇಲ್ಲ. ಅನುಸರಣೆ ಏನು? ಅಂತಿಮವಾಗಿ ನಮಗೆ 2% ಏನ್ ಕೊಡ್ಬೇಕು ಅದನ್ನು ಮುಂದಷ್ಟು ಅಷ್ಟೇ. ನೆಕ್ಸ್ಟ್ 57A. ಇಲ್ಲಿ 57A ನಲ್ಲಿ ಸಹಕಾರಿ ಶಿಕ್ಷಣ ಮತ್ತು ತರಬೇತಿ ಬಗ್ಗೆ ಇರುವಂತದ್ದು 57 ಇರುವಂತದ್ದು. ಅದರಲ್ಲಿ ಇನ್ನು ಮುಂದೆ ಎಲ್ಲ ಒಕ್ಕೂಟಕ್ಕೆ ಎಲ್ಲ ಸಹಕಾರ ಸಂಘಗಳು ಮೆಂಬರ್ ಆಗಿರತಕ್ಕದ್ದು, ಸದಸ್ಯರಾಗತಕ್ಕದ್ದು. ಅಲ್ಲಿ 1A 1B. 1A ಏನ್ ಹೇಳುತ್ತೆ, ಈ ಬದಲಾವಣೆ ಈಗಾಗಲೇ ಸಹಕಾರ ಸಂಘಗಳಿಗೆ ಒಂದು ಜಿಲ್ಲಾ ಒಕ್ಕೂಟ ಇದೆ, ಅದಕ್ಕೆ ಅನೇಕ ಸದಸ್ಯರಾಗದೇ ಇರ್ಬೋದು. ಆದ್ರೆ ಇನ್ನು ಮುಂದೆ ಎಲ್ಲರೂ ಆಗತಕ್ಕದ್ದು, ಸದಸ್ಯರಾಗತಕ್ಕದ್ದು ಶಲ್. ಹಾಗಾಗಿ ಅದನ್ನ ಇದು ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಇದರಲ್ಲಿ 2 ಅಂಶಗಳನ್ನ ಹೇಳಿದ್ದಾರೆ. ಒಂದು B ಏನ್ ಹೇಳುತ್ತೆ, ಈಗಾಗಲೇ ನೋಂದಾಯಿಸಲಾದವರು 90 ದಿನದೊಳಗೆ ಇದು ಮಾಡ್ಕೊಳ್ಬೇಕು.
ಹೊಸದಾಗಿ ನೋಂದಾಯಿತರಾಗೋರು ಕೂಡ ತಕ್ಷಣ ಸದಸ್ಯರಾಗಬೇಕು ಅನ್ನೋದು ಎರಡನ್ನ ಹೇಳಿದ್ದಾರೆ. ಅಲ್ಲಿ 51A 51B ಎರಡನ್ನ ಸೇರಿಸಿದ್ದಾರೆ. ಅಂದ್ರೆ ಮಹಾಮಂಡಳಕ್ಕೆ ನಾವೆಲ್ಲರೂ ಮೆಂಬರ್ ಆಗಿರ್ತಿದ್ವಿ, ಆದರೆ ಜಿಲ್ಲಾ ಒಕ್ಕೂಟಕ್ಕೆ ಎಲ್ಲರೂ ಮೆಂಬರ್ ಆಗಿರೋದಿಲ್ಲ. ಇನ್ನು ಮುಂದೆ ಆಯಾ ಜಿಲ್ಲಾ ಒಕ್ಕೂಟಕ್ಕೆ ಎಲ್ಲ ಸಹಕಾರ ಸಂಘಗಳು ತಮ್ಮ ತಮ್ಮ ಜಿಲ್ಲಾ ಒಕ್ಕೂಟಕ್ಕೆ ಸದಸ್ಯರಾಗಿರತಕ್ಕದ್ದು. ಇದರಿಂದ ಏನಾಗತ್ತೆ, ಶಿಕ್ಷಣ ಇದು ಎಲ್ಲ ಕಡ್ಡಾಯವಾಗಿ ಸದಸ್ಯತ್ವ ಪಡಿಬೇಕು ಅಂತೇಳಿ ಹೇಳುತ್ತೆ. ಇದುವರೆಗೆ ಕಡ್ಡಾಯ ಇರಲಿಲ್ಲ, ಇನ್ನು ಮುಂದೆ ಕಡ್ಡಾಯ ಬರುತ್ತೆ. ಜಿಲ್ಲಾ ಸಹಕಾರ ಒಕ್ಕೂಟದ ಇದನ್ನ ಕಡ್ಡಾಯ ಮಾಡಿದ್ದಾರೆ ಅಷ್ಟೇ. ಏನಾಗುತ್ತೆ ಬದಲಾವಣೆ ಏನಾಗುತ್ತೆ, ಕಡ್ಡಾಯ ಸದಸ್ಯತ್ವ ಈಗಾಗಲೇ ಎಲ್ಲ ಸಹಕಾರ ಸಂಘಗಳಿದ್ರೆ ಅವುಗಳು ತಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ಸದಸ್ಯತ್ವವನ್ನು ಕಡ್ಡಾಯ ಪಡಿಬೇಕು. ಹೊಸ ಸಹಕಾರ ಸಂಘಗಳಿಗೆ ಹೊಸದಾಗಿ ಬಂದಿರುವಂತಹ ಹೊಸದಾಗಿ ನೋಂದಣಿ ಆದ ನಂತರ ಎಲ್ಲರೂ ತಮ್ಮ ಒಕ್ಕೂಟಕ್ಕೆ ಜಿಲ್ಲಾ ಸಂಘದೊಂದಿಗೆ ಒಕ್ಕೂಟಕ್ಕೆ ಸೇರ್ಬೇಕು ಅನ್ನೋದು ಅಷ್ಟೇ ಬದಲಾವಣೆ. ಹಳೆಯ ಸಂಘಗಳಿದ್ರೆ 90 ದಿನ ಅವಕಾಶ ಕೊಟ್ಟಿದ್ದಾರೆ. ಕಾಯ್ದೆ ತಿದ್ದುಪಡಿಯಾಗಿ 90 ದಿನ ಸೆಪ್ಟೆಂಬರ್ 12 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 12 ಒಳಗಡೆಗೆ ಜಿಲ್ಲಾ ಸಹಕಾರ ಒಕ್ಕೂಟದ ಸದಸ್ಯತ್ವವನ್ನು ಪಡಿಬೇಕು. ಈಗಾಗಲೇ ಯಾರು ಆಗಿಲ್ಲ ಅಂದ್ರೆ ಇದನ್ನ ಕಡ್ಡಾಯ ಮಾಡಿದ್ದಾರೆ, ಮ್ಯಾಂಡೇಟರಿ ಕಂಪ್ಲೈನ್ಸ್. ಹಾಗಾಗಿ ಅದನ್ನ ಬದಲಾವಣೆ ಇದ್ರೆ ನೀವೆಲ್ಲೂ ಅದನ್ನ ಅನುಸರಿಸಿ ಅನ್ನೋದು. ಸೊ ಈ ಬದಲಾವಣೆ ಏನಾಗತ್ತೆ, ಇದು ಎಲ್ಲರೂ ಸೇರ್ಕೊಳ್ತಾರೆ ಅನ್ನೋದು ಒಂದು. ಈಗಾಗಲೇ ಕೈ ಬಿಟ್ಟವರು ಕೆಲವು MPCSಗಳು ಮೆಂಬರೇ ಆಗಿರೋದಿಲ್ಲ, ಕೆಲವು ಸಣ್ಣ ಪುಟ್ಟ ಸೊಸೈಟಿಗಳು ಮೆಂಬರ್ ಆಗಿರೋದಿಲ್ಲ, ಪಟ್ಟಣ ಪ್ರದೇಶದಲ್ಲಿರುವಂತಹ ಸಣ್ಣ ಸೊಸೈಟಿಗಳು ಸಹಕಾರ ಸಂಘಗಳು ಮೆಂಬರ್ ಆಗಿರೋದಿಲ್ಲ. ಹಾಗೆ ಅಂತವ್ರೆಲ್ಲರೂ ಮೆಂಬರ್ ಆಗಿರ್ಲಿ ಅನ್ನೋದು ಒಂದು ಯೋಚನೆ. ಎಲ್ಲರಿಗೂ ಒಂದೇ ಒಂದು ಇದು ಸಿಗತ್ತೆ, ಸಹಕಾರ ಶಿಕ್ಷಣದ ಪ್ರಸಾರ ಆಗತ್ತೆ ಅನ್ನೋದು. ಹಾಗಾಗಿ ಇದರಿಂದ ಏನು ಸಹಕಾರ ಒಕ್ಕೂಟಗಳಿಂದ ಜಾಸ್ತಿ ಪ್ರಭಾವಿತವಾಗತ್ತೆ, ಎಲ್ಲರೂ ಸೇರಿರ್ತಾರೆ. ಸಹಕಾರ ಸಂಘಗಳಿಗೆ ಆರ್ಥಿಕ ಹೊರೆ ಆಗತ್ತೆ, ಯಾಕೆಂದ್ರೆ ಹೊಸದಾಗಿ ಕಡ್ಡಾಯವಾಗಿ ಸದಸ್ಯತ್ವ ಶುಲ್ಕ ಕೊಡಬೇಕಾಗತ್ತೆ. ಬೈಲಾ ಪ್ರಕಾರ ಅಂದ್ರೆ ಜಿಲ್ಲಾ ಒಕ್ಕೂಟದ ಬೈಲಾ ಪ್ರಕಾರ ಏನಾದ್ರು ಕೊಡೋದಿದ್ರೆ ಅವ್ರು ಕೊಡ್ಬೇಕಾಗತ್ತೆ. ಹಾಗಾಗಿ ಮತ್ತೆ ಕಾಯ್ದೆ ಇದು ಏನು ಉಲ್ಲಂಘನೆ ಆಗತ್ತೆ, ರಿಜಿಸ್ಟ್ರಾರ್ ಇಂದ ಶಿಸ್ತಿನ ಕ್ರಮಕ್ಕೆ ಅಥವಾ ದಂಡಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ನೀವೀಗ ಯಾರ್ಯಾರು ಆಗಿಲ್ಲ ಅವರೆಲ್ಲರೂ ನೋಂದಾಯಿಸಲಾಗಿದ್ದ ಇದು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಏನ್ ಮಾಡ್ಕೊಳ್ಳಿ, ಹೊಸದಾಗಿರುವಂತವರಿಗೆ ಹೊಸದಾಗಿ ಪ್ರಕ್ರಿಯೆಯನ್ನು ಇದು ಮಾಡ್ಕೊಳ್ಳಿ. ಮತ್ತೆ ಸದಸ್ಯತ್ವ ಶುಲ್ಕಗಳೇನಾದ್ರು ಇದ್ರೆ ಪ್ರತಿ ವರ್ಷ ಅದಕ್ಕೆ ಮೀಸಲಿಡಬೇಕು, ಅದನ್ನ ಜಾರಿಗೊಳಿಸ್ಕೊಳ್ಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸೆಷನ್ ನಲ್ಲಿ ಅನೇಕ ವಿಚಾರಗಳನ್ನ ನಾವು ಇದು ಮಾಡಿದ್ವಿ. ಸೊ ಸುಮಾರು 50 ನಿಮಿಷಗಳ ಕಾಲ ಈ ಚರ್ಚೆಯನ್ನು ನಡೆದಿದ್ದೀವಿ. ಸೊ ಇವತ್ತಿನ ಇದನ್ನ ನಾನು ಮುಗಿಸ್ತಾ ಇದ್ದೀನಿ. ಇದುವರೆಗೆ ಚರ್ಚಿಸುವಂತ ಎಲ್ಲ ತಿದ್ದುಪಡಿಗಳು ಈಗಾಗಲೇ ಹೇಳಿದಂಗೆ 12/9 ಸೆಪ್ಟೆಂಬರ್ 9 ಜಾರಿ ಬಂದಾಗಿದೆ. ಎಲ್ಲ ಸಹಕಾರ ಸಂಘಗಳ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಪರಿಣಾಮ ಬೀರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗಂತ ಎಲ್ಲವನ್ನೂ ಸಹಕಾರಿಗಳು ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕಾಗಿಲ್ಲ. ಆದ್ರೆ ಬೈಲಾ ಅಳವಡಿಸ್ಕೊಳ್ದೆ ಹೋದ್ರುನು ಅದು ಅನ್ವಯಿಸುತ್ತೆ. ಬೈಲಾದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂದ್ಕೊಂಡೆ ನಮ್ಗೆ ಅನ್ವಯಿಸೋದಿಲ್ಲ ಅಂತಲ್ಲ, ಯಾವ್ದ್ಯಾವ್ದು ಬೈಲಾದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ವಿಮರ್ಶೆ ಮಾಡಿ ಕಾರ್ಯಪ್ರವೃತ್ತರಾಗಬೇಕು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಡಿಸ್ಕ್ಲೈಮರ್, ನಾನು ಈ ತಿದ್ದುಪಡಿಯನ್ನ ವಿಶ್ಲೇಷಣೆ ಮಾಡ್ತಾ ಇರೋದು ಕೇವಲ ಲೆಕ್ಕ ಪರಿಶೋಧಕನಾಗಿ ಮತ್ತು ವಿಷಯ ತಜ್ಞನಾಗಿ ಮಾತ್ರ. ಇದರ ರಾಜಕೀಯ ಹಿನ್ನೆಲೆ ಏನು, ರಾಜಕೀಯ ಪರಿಣಾಮಗಳೇನು, ಅದ್ರ ಬಗ್ಗೆ ನಾನು ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇಲ್ಲ. ನನಗದು ಸಂಬಂಧಪಡದ ಕ್ಷೇತ್ರ. ಯಾಕೆಂದ್ರೆ ನಾನು 2 ಕ್ಷೇತ್ರವನ್ನು ಮಾತ್ರ, ಸಹಕಾರ ಕ್ಷೇತ್ರದ ಮೇಲೆ ಸಾಮಾಜಿಕವಾಗಿ ಮತ್ತು ಸಹಕಾರ ಸಂಘಗಳ ಮೇಲೆ ಆಡಳಿತಾತ್ಮಕವಾಗಿ ಏನ್ ಪರಿಣಾಮ ಬೀರ್ಬೋದು ಅನ್ನೋದು ಮಾತ್ರ ನನ್ನ ವಿಶ್ಲೇಷಣೆಯ ಪರಿಧಿ, ಚೌಕಟ್ಟು. ಇದಿಷ್ಟನ್ನ ನಾನು ನೆರವೇರಿಸಿದ್ದೀನಿ ಅಂತ ಒಂದು ಯೋಚನೆ. ಹಾಗಾಗಿ ಸ್ನೇಹಿತರೆ, ಕಳೆದ 6+3 9 ಸಂಚಿಕೆಗಳಲ್ಲಿ 2025ರಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ವಿ. ಅವುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿ ತಿಳ್ಕೊಂಡ್ವಿ. ಹಾಗಾಗಿ ಅದೆಲ್ಲದೂ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸೆಷನ್ ಅನ್ನ ಮುಕ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಸಂಚಿಕೆಯಿಂದ ಹೊಸ ವಿಷಯ ಪ್ರಾರಂಭ ಮಾಡಬೇಕು. ಈಗಾಗಲೇ ತಮ್ಮಲ್ಲಿ ಕೇಳ್ಕೊಂಡಿದ್ದೆ ಹೊಸ ವಿಷಯ ಯಾವುದನ್ನ ಪ್ರಾರಂಭ ಮಾಡ್ಬೋದು ಅಂತ.
ಚುನಾವಣಾ ಪ್ರಕ್ರಿಯೆ ಒಂದನ್ನು ಹೊರತುಪಡಿಸಿ, ಯಾಕೆಂದ್ರೆ ಚುನಾವಣಾ ಪ್ರಕ್ರಿಯೆಗೆ ನಿಯಮಗಳು ಬರದೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ನಾವು ಈಗ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅನೇಕ ಬದಲಾವಣೆಗಳಿದಾವೆ, ಅದು ನಿಯಮಗಳು ಬರಬೇಕು. ಆ ನಿಯಮಗಳು ಬಂದ ನಂತರ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ನಾವು ಖಂಡಿತ ವಿಶ್ಲೇಷಣೆ ಮಾಡೋಣ. ಅದರ ಹೊರತಾಗಿ ಬೇರೆ ಯಾವ ವಿಚಾರಗಳ ಬಗ್ಗೆ ತಾವು ಮಾಹಿತಿಯನ್ನು ಅಪೇಕ್ಷೆ ಪಡ್ತೀರಿ ಅಂತೇಳಿ ನನಗೆ ಒಂದು ಫೋನ್ ಮೂಲಕ ಅಥವಾ ಒಂದು ಸಂದೇಶದ ಮೂಲಕ, ವಾಟ್ಸ್ಆಪ್ ನಲ್ಲಿ ಸಂದೇಶ ಕಳಿಸಿದ್ರು ಸಾಕಾಗತ್ತೆ. ಆ ರೀತಿ ಸಂದೇಶ ಕಳಿಸೋದ್ರ ಮೂಲಕ ನನಗೆ ತಿಳಿಸಿದ್ರೆ ನಿಮ್ಮಲ್ಲಿ ಹೆಚ್ಚು ಜನರಿಗೆ ಯಾವ್ದು ಅವಶ್ಯಕತೆಯೋ ಆ ವಿಷಯದ ಬಗ್ಗೆನೆ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕೆ, ಭಾಗವಹಿಸಿದ್ದಕ್ಕೆ, ನನ್ನ ವಿಷಯ ಪ್ರಸ್ತುತಿಯನ್ನ ತಾವೆಲ್ಲರೂ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಳ್ತಾ ಮತ್ತೆ ನಿಮ್ಮ ಭೇಟಿ ಹೊಸ ವಿಷಯದೊಂದಿಗೆ ಮುಂದಿನ ವಾರ 29ನೇ ತಾರೀಕು ಮುಂದಿನ ವಾರದಲ್ಲಿ ಹೊಸ ವಿಷಯದೊಂದಿಗೆ ಪ್ರಸ್ತುತಿಪಡಿಸೋಣ. 83ನೇ ಕಂತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿಯನ್ನ ಕೋರ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀವಿ. ಜೈ ಸಹಕಾರ.